ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕೃಷ್ಣಮೂರ್ತಿ NB, ಸಹಾಯಕ ಪ್ರಾಧ್ಯಾಪಕರು ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಾಮದಪದವು. ಸ್ನೇಹಿತರೆ, ನಾವು ಇವತ್ತಿನ ತರಗತಿಯಲ್ಲಿ ಕರ್ನಾಟಕದ ಏಕೀಕರಣದ ವಿಚಾರವಾಗಿ ಚರ್ಚೆಯನ್ನು ಮಾಡೋಣ. ಆ ಒಂದು ವಿಚಾರಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಸಂಕ್ಷಿಪ್ತವಾಗಿ ಹಂಚಿಕೊಳ್ತಕ್ಕಂಥ ಕೆಲಸವನ್ನು ನಾನು ಇವತ್ತು ಮಾಡ್ತೇನೆ. ಕರ್ನಾಟಕ ಅಂತಕ್ಕಂಥದ್ದು ಅತ್ಯಂತ ಭವ್ಯ ಪರಂಪರೆಯನ್ನು ಉಳ್ಳಂತಹ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶ. ಇದರ ಸಾಂಸ್ಕೃತಿಕ ಪರಂಪರೆಗಳು, ಇದರ ಭವ್ಯವಾದಂತಹ ಒಂದು ಇತಿಹಾಸವನ್ನ, ಸುದೀರ್ಘವಾದಂತಹ ಇತಿಹಾಸವನ್ನು ನಾವು ಗಮನಿಸಿದಾಗ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾಗಿ ಛಾಪನ್ನ ಮೂಡಿಸಿದಂತಹ, ಹಲವಾರು ವಿಚಾರಗಳಲ್ಲಿ ಗುರುತಿಸಿಕೊಂಡಂತಹ ಪ್ರಬಲವಾದ ಸಾಮ್ರಾಜ್ಯಗಳು ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡಿ ಹೋಗಿದ್ದಾವೆ. ಕರ್ನಾಟಕದಲ್ಲಿ ಕದಂಬರಿಂದ ಪ್ರಾರಂಭವಾದಂತಹ ಒಂದು ರಾಜರ ಆಳ್ವಿಕೆಗಳು, ರಾಜ ಸಾಮ್ರಾಜ್ಯಗಳು, ಮುಂದೆ ಗಂಗರ ಆಳ್ವಿಕೆಯನ್ನು ಮಾಡ್ತಾರೆ, ರಾಷ್ಟ್ರಕೂಟರ ಆಳ್ವಿಕೆಯನ್ನು ಮಾಡ್ತಾರೆ, ಚಾಲುಕ್ಯರು ಆಳ್ವಿಕೆಯನ್ನು ಮಾಡ್ತಾರೆ, ಹೊಯ್ಸಳರು ಆಳ್ವಿಕೆಯನ್ನು ಮಾಡ್ತಾರೆ, ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯನ್ನು ಮಾಡುತ್ತೆ. ಅತ್ಯಂತ ಶ್ರೇಷ್ಠವಾದಂಥ ಸಾಮ್ರಾಜ್ಯಗಳು ಆಳ್ವಿಕೆಯನ್ನು ಮಾಡ್ತವೆ. ಅದರಲ್ಲೂ ನಮ್ಮಲ್ಲಿ ರಾಷ್ಟ್ರಕೂಟರ ಆಳ್ವಿಕೆಯ ಕಾಲದಲ್ಲಿ ರಚನೆಯಾದಂಥ ಒಂದು ಗ್ರಂಥ ಕವಿರಾಜ ಮಾರ್ಗದಲ್ಲಿ ಈ ಕರ್ನಾಟಕ ಅಂತಕ್ಕಂಥ ಪ್ರದೇಶ ಅಥವಾ ಕನ್ನಡ ನಾಡು ಅಂತಕ್ಕಂಥ ಈ ಒಂದು ಪ್ರದೇಶ ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ವಿಸ್ತಾರವನ್ನು ಹೊಂದಿದಂಥದ್ದು ಅಂತಕ್ಕಂಥದ್ದನ್ನು ಹೇಳುತ್ತೆ. ಅಂದರೆ ಹೆಚ್ಚು ಕಡಿಮೆ ದಕ್ಷಿಣ ಭಾರತದ ಹೆಚ್ಚು ಭಾಗವನ್ನು ಈ ಕರ್ನಾಟಕ ವ್ಯಾಪಿಸಿತು ಅಂತಕ್ಕಂಥದ್ದು. ಅಷ್ಟು ವಿಸ್ತಾರವಾದಂಥ ಸಾಮ್ರಾಜ್ಯವನ್ನು ನಮ್ಮ ಪೂರ್ವ ಇತಿಹಾಸದ ರಾಜರುಗಳು ನಮಗೋಸ್ಕರ ನಿರ್ಮಾಣವನ್ನು ಮಾಡಿದರು. ಇನ್ನು ವಿಜಯನಗರ ಸಾಮ್ರಾಜ್ಯವನ್ನು ನಾವು ಗಮನಿಸಿದಾಗಲೂ ಕೂಡ ಈ ಭಾರತದ ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯಗಳ ಸಾಲಿನಲ್ಲಿ ನಿಲ್ತಕ್ಕಂಥ ಒಂದು ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ವಿಸ್ತಾರವಾದಂಥ ಸಾಮ್ರಾಜ್ಯವನ್ನು ಅವರು ಕೂಡ ಕಟ್ಟಿದ್ರು. ಇಂಥ ಶ್ರೇಷ್ಠವಾದಂತಹ ಒಂದು ಇತಿಹಾಸವನ್ನು ಉಳ್ಳಂತಹ, ವಿಸ್ತಾರವಾದಂತಹ ಇತಿಹಾಸವನ್ನು ಉಳ್ಳಂತಹ ಕರ್ನಾಟಕ ಮುಂದೆ ತನ್ನದೇ ಆದ ರೂಪದಲ್ಲಿ ಅದೇನಾಗುತ್ತೆ, ಛಿದ್ರ ಆಗ್ತಾ ಹೋಗುತ್ತೆ, ಅನೈಕ್ಯತೆಯ ಗೂಡಾಗುತ್ತೆ. ಯಾಕೆ ಈ ಥರ ಛಿದ್ರ ಆಯಿತು? ಇಷ್ಟೊಂದು ವಿಸ್ತಾರವಾದಂತಹ ಭವ್ಯ ಪರಂಪರೆಯ, ಭವ್ಯ ಇತಿಹಾಸವನ್ನು ಉಳ್ಳಂತಹ ಕರ್ನಾಟಕ ಯಾಕೆ ಈ ರೀತಿ ಚೂರು ಆಗ್ತಕ್ಕಂಥ ಪರಿಸ್ಥಿತಿಗಳು ಬಂತು ಅಂತಕ್ಕಂಥದ್ದನ್ನು ನಾವು ಗಮನಿಸೋದಾದರೆ ಅದಕ್ಕೆ ಹಲವಾರು ಕಾರಣಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಅದರಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಕಾರಣ, ನಮ್ಮ ಕನ್ನಡ ನಾಡಿನಲ್ಲಿ ಅನೈಕ್ಯತೆ ಮೂಡಲಿಕ್ಕೆ ಅತ್ಯಂತ ಪ್ರಮುಖವಾದಂಥ ಕಾರಣ, ಈ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ನಂತರ ಏನಾಗುತ್ತೆ, ಬೃಹತ್ ಸಾಮ್ರಾಜ್ಯಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಂಗೆ ಆಗುತ್ತೆ. ಕರ್ನಾಟಕದಲ್ಲಿ ಕೆಲವು ಸಣ್ಣ ಪುಟ್ಟ ಪಾಳೆಪಟ್ಟುಗಳು ಕರ್ನಾಟಕದಲ್ಲಿ ಅಧಿಕಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ, ಪಾಳೆಗಾರರ ಆಡಳಿತವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಂದು ಕಡೆ ಕೆಳದಿ ಅರಸರು ಇರ್ತಾರೆ, ಇನ್ನೊಂದು ಕಡೆ ಚಿತ್ರದುರ್ಗದ ನಾಯಕರು ಇರ್ತಾರೆ, ಇನ್ನೊಂದು ಕಡೆ ಮೈಸೂರು ಒಡೆಯರ ಪ್ರಬಲಕ್ಕೆ ಬರ್ತಾರೆ. ಈ ಥರ ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಈ ಸವಣೂರು ಆಗಿರ್ಬೋದು, ರಾಯದುರ್ಗ ಆಗಿರ್ಬೋದು, ಬೇರೆ ಬೇರೆ ಚಿಕ್ಕ ಚಿಕ್ಕ ಪ್ರಾಂತ್ಯ ಪಾಳೆಪಟ್ಟುಗಳಲ್ಲಿ ಆಡಳಿತಗಳು ಪ್ರಾರಂಭ ಆಗುತ್ತೆ. ಇದರ ಜೊತೆಗೇನೆ ಕರ್ನಾಟಕಕ್ಕೆ, ಈ ಭಾರತಕ್ಕೆ ಯುರೋಪಿಯನ್ರು ಬಂದಾಗ ಅದರ ಪ್ರಭಾವ ಕರ್ನಾಟಕದ ಮೇಲೂ ಕೂಡ ಆಗುತ್ತೆ. ಅದರಲ್ಲೂ ಇಂಗ್ಲಿಷರು ತಮ್ಮ ವಿಸ್ತರಣಾ ನೀತಿ ಮತ್ತು ಇವರು ಒಡೆದು ಆಳುವ ತಂತ್ರಗಳಿಂದ ಏನು ಮಾಡ್ತಾರೆ, ಕರ್ನಾಟಕದಲ್ಲಿಯೂ ಕೂಡ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾರೆ. ಈ ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡೋದ್ರ ಮೂಲಕ ನಾವು ಓದಿದ್ದೇವೆ, ಮೈಸೂರು ಸಂಸ್ಥಾನ ಹೆಚ್ಚು ಕಡಿಮೆ ಬ್ರಿಟಿಷರ ವಶ ಆಗುತ್ತೆ. ಸೊ ಅದಾದ ಮೇಲೆ ತಮ್ಮದೇ ಒಂದು ರೂಪುರೇಷೆಯಲ್ಲಿ ಹಲವಾರು ಸಣ್ಣ ಪುಟ್ಟ ಪಾಳೆಪಟ್ಟುಗಳನ್ನು ಕೂಡ ತಮ್ಮ ವಶಕ್ಕೆ ಅವರು ತಗೊಳ್ತಾ ಹೋಗ್ತಾರೆ. ಜೊತೆಗೆ ಹಲವಾರು ಸಣ್ಣ ಪುಟ್ಟ ಪ್ರಾಂತ್ಯಗಳು ಬ್ರಿಟಿಷರಿಂದ ಪರೋಕ್ಷ ಆಳ್ವಿಕೆ ಒಳಪಟ್ಟ ಆಳ್ವಿಕೆಯನ್ನು ಕರ್ನಾಟಕದಲ್ಲಿ ಮಾಡ್ತಿರ್ತವೆ. ಒಟ್ಟಾರೆ ಹೇಳೋದಾದ್ರೆ ಈ ಬ್ರಿಟಿಷರ ಆಗಮನದೊಂದಿಗೆ ಅಥವಾ ಬೃಹತ್ ಸಾಮ್ರಾಜ್ಯವಾದಂಥ ವಿಜಯನಗರ ಸಾಮ್ರಾಜ್ಯದ ಅವನತಿಯೊಂದಿಗೆ ಭಾರತದಲ್ಲಿ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಹೋಗುತ್ತಪ್ಪ ಅಂತಂದ್ರೆ ಈ ಹಲವಾರು ರೀತಿಯ ಸಣ್ಣ ಪುಟ್ಟ ಪಾಳೆಪಟ್ಟುಗಳು, ಸಣ್ಣ ಪುಟ್ಟ ಪ್ರಾಂತ್ಯಗಳಾಗಿ ಕರ್ನಾಟಕ ಹೊಡೆದೋಗುತ್ತೆ. ಈ ಕನ್ನಡ ನಾಡು, ಕನ್ನಡ ಮಾತನಾಡ್ತಕ್ಕಂಥ ಭಾಷಿಕರ ಈ ಒಂದು ಕರ್ನಾಟಕ ನಾಡು ಹಲವಾರು ರಾಜರುಗಳ ಆಳ್ವಿಕೆಗೆ ಒಳಪಡುತ್ತೆ, ಬ್ರಿಟಿಷರ ಆಳ್ವಿಕೆ ಒಳಪಡುತ್ತೆ. ಈ ಥರ ವಿವಿಧ ರೀತಿಯಲ್ಲಿ ತಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಹಂಚಿ ಹೋಗ್ತಕ್ಕಂಥದ್ದು ಆಗಿ ಹೋಗುತ್ತೆ. ಎಷ್ಟಪ್ಪ ಅಂತಂದರೆ ಸುಮಾರು 20 ಆಡಳಿತಕ್ಕೆ ಒಳಪಟ್ಟ ರಾಜ್ಯವಾಗಿ ಕರ್ನಾಟಕ ರೂಪುಗೊಳ್ಳುತ್ತೆ. ನೋಡಿ ಎಂಥ ದುರಂತ ನೋಡಿ. ಅತ್ಯಂತ ಶ್ರೇಷ್ಠವಾದಂಥ ಪರಂಪರೆಯನ್ನುಳ್ಳಂಥ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಿದ್ದು ನಮ್ಮಲ್ಲಿ. ಅಂಥ ಸಾಮ್ರಾಜ್ಯಗಳು ಕಟ್ಟಿದಂಥ ರಾಜಕೀಯ ಐಕ್ಯತೆ ಏನಿತ್ತು, ರಾಜಕೀಯ ಪರಂಪರೆ ಏನಿತ್ತು, ಏಕತೆ ಏನಿತ್ತು, ವಿಸ್ತರಣೆ ಏನಿತ್ತು, ಅದೆಲ್ಲವನ್ನು ಕೂಡ ಮುಂದೆ ಬಂದಂಥ ಬ್ರಿಟಿಷರ ಆಳ್ವಿಕೆ ಹೊಡೆದು ಹಾಕ್ತು. ಅವರ ತಂತ್ರಗಳು, ಕುತಂತ್ರಗಳಿಂದಾಗಿ ಕರ್ನಾಟಕ ಹಲವಾರು ಭಾಗಗಳಾಗಿ ಛಿದ್ರ ಆಗಿ ಬೇರೆ ಬೇರೆ ರಾಜರ ಆಡಳಿತಕ್ಕೆ ಒಳಪಡ್ತಕ್ಕಂಥ ಪರಿಸ್ಥಿತಿ ಬಂತು.
ಸ್ನೇಹಿತರೆ, ನೀವು ಇಲ್ಲಿ ಗಮನಿಸಬೇಕು, 20 ಆಡಳಿತ ಘಟಕಗಳಲ್ಲಿ, ಸುಮಾರು 20 ಆಡಳಿತ ಘಟಕಗಳಲ್ಲಿ ಈ ಕರ್ನಾಟಕ ಒಡೆದು ಹೋಗುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾವು ಗುರುತಿಸಬಹುದಾದಂಥದ್ದು, ಇವತ್ತಿನ ಕರ್ನಾಟಕವನ್ನು ನಾವು ತಗೊಂಡ್ರೆ, ಇವತ್ತಿನ ಕರ್ನಾಟಕದಲ್ಲಿ ಈ ರಾಯಚೂರು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಬೀದರ್ ಆಗಿರ್ಬೋದು. ಈ ರಾಯಚೂರು, ಬೀದರ್, ಗುಲ್ಬರ್ಗ ಈ ಪ್ರದೇಶಗಳು ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿದ್ದಂಥವು. ಇನ್ನು ನಾವು ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಗಳಾಗಿರ್ಬೋದು, ಧಾರವಾಡ ಆಗಿರ್ಬೋದು, ಇವೆಲ್ಲವನ್ನು ಗಮನಿಸಿದಾಗ ಇವೆಲ್ಲ ಮುಂಬೈ ಪ್ರಾಂತ್ಯಕ್ಕೆ ಸೇರಿದಂಥ ಒಂದು ಪ್ರಾಂತ್ಯಗಳಾಗಿತ್ತು. ಮುಂಬೈ ಇಂಗ್ಲಿಷರ ಗವರ್ನರ್ಗಳ ಆಳ್ವಿಕೆ ಒಳಪಟ್ಟಂಥ ಪ್ರದೇಶ, ಅಲ್ಲಿಗೆ ಸೇರಿಕೊಂಡಂಥ ಕನ್ನಡ ನಾಡಿನ ಪ್ರದೇಶಗಳಾಗಿತ್ತು. ಇನ್ನು ದಕ್ಷಿಣ ಕನ್ನಡ ಮತ್ತು ಬಳ್ಳಾರಿ ಮತ್ತು ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕು ಇವುಗಳನ್ನು ನಾವು ತಗೊಂಡ್ರೆ ಇವೆಲ್ಲವೂ ಕೂಡ ನೇರವಾಗಿ ಮದ್ರಾಸ್ ಆಡಳಿತಕ್ಕೆ ಒಳಪಟ್ಟಂಥ ಒಂದು ಪ್ರದೇಶಗಳಾಗಿತ್ತು. ಇನ್ನು ದಕ್ಷಿಣದ 9 ಜಿಲ್ಲೆಗಳನ್ನು, ಈ ಒಂದು ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಹಾಸನ, ಚಿಕ್ಕಮಗಳೂರು, ಈ ಒಂದು ಪ್ರಾಂತ್ಯಗಳಿರ್ತಕ್ಕಂತಹ, ಈ ಒಂದು ಜಿಲ್ಲೆಗಳಿರ್ತಕ್ಕಂತಹ ಮೈಸೂರು ಪ್ರಾಂತ್ಯವನ್ನು ನೇರವಾಗಿ ಮೈಸೂರಿನ ಅರಸರುಗಳು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಇನ್ನು ಅದರ ಪಕ್ಕದಲ್ಲಿರ್ತಕ್ಕಂಥ ಕೊಡಗು ರಾಜ್ಯ, ಈ ಕೊಡಗು ಸಂಸ್ಥಾನವನ್ನು ಬ್ರಿಟಿಷರ ಚೀಫ್ ಕಮಿಷನರ್ ನೇರವಾಗಿ ಆಳ್ವಿಕೆಯನ್ನು ಮಾಡ್ತಿದ್ದ. ನೋಡಿ, ಈ ರೀತಿ ಕರ್ನಾಟಕದ ಪ್ರದೇಶಗಳು ವಿವಿಧ ರಾಜರುಗಳಲ್ಲಿ ಹಂಚಿಕೆಯನ್ನು ಹೊಂದಿದ್ವಿ. ಒಂದು ಕಡೆ ಮುಂಬೈ ಪ್ರದೇಶಕ್ಕೆ ಮುಂಬೈ ಆಳ್ವಿಕೆ ಒಳಪಟ್ಟಿತ್ತು ಕೆಲವು ಕರ್ನಾಟಕದ ಭಾಗಗಳು, ಇನ್ನೊಂದು ಕಡೆ ಹೈದರಾಬಾದ್ ನಿಜಾಮನ ಆಳ್ವಿಕೆ ಒಳಪಟ್ಟಿತ್ತು, ಇನ್ನೊಂದು ಕಡೆ ಬ್ರಿಟಿಷರ್ ನೇರ ಆಳ್ವಿಕೆಗೆ ಕೊಡಗಿನಂಥ ಪ್ರದೇಶಗಳು ಒಳಪಟ್ಟಿತ್ತು, ಮೈಸೂರು ಒಡೆಯರ ಆಳ್ವಿಕೆಗೆ ಅಥವಾ ಬ್ರಿಟಿಷರ ಪರೋಕ್ಷ ಆಳ್ವಿಕೆ ಅಂತ ಹೇಳಬೇಕು ನಾವು, ಅಂಥ ಒಂದು ಪ್ರದೇಶಕ್ಕೆ ಹಲವು ಪ್ರದೇಶಗಳು ಒಳಪಟ್ಟಿತ್ತು. ಮದ್ರಾಸ್ ಕಂಪನಿ ಆಡಳಿತಕ್ಕೆ ಒಳಪಟ್ಟಿತ್ತು. ಒಟ್ಟಾರೆ ನಾವು ನೋಡೋದಾದ್ರೆ ಈ ಥರ ಕರ್ನಾಟಕ ಹರಿದು ಹಂಚಿ ಹೋಗಿತ್ತು. ಇದು ಪ್ರಮುಖವಾದ 5 ಭಾಗಗಳು ಅಂತ ಹೇಳಿ ನಾವು ಕರಿತೀವಿ. ಇನ್ನೂ ಕೂಡ ಹಲವಾರು ಸಣ್ಣ ಪುಟ್ಟ ಪ್ರಾಂತ್ಯಗಳಿತ್ತು ನಮ್ಮಲ್ಲಿ. ಅದು ರಾಯದುರ್ಗ ಆಗಿರ್ಬೋದು, ಸವಣೂರು ಆಗಿರ್ಬೋದು, ಸಂಡೂರು ಆಗಿರ್ಬೋದು, ಮುಧೋಳ ಆಗಿರ್ಬೋದು, ಜಮಖಂಡಿ ಆಗಿರ್ಬೋದು, ಈ ಥರ ಸಣ್ಣ ಸಣ್ಣ ಪ್ರಾಂತ್ಯಗಳು ಕೂಡ ಕರ್ನಾಟಕದಲ್ಲಿತ್ತು. ಕನ್ನಡ ಮಾತನಾಡುವ ಜನ ಈ ಎಲ್ಲ ಒಂದು ಪ್ರಾಂತ್ಯಗಳಲ್ಲಿಯೂ ಕೂಡ ಹರಡಿಕೊಂಡಿದ್ದರು. ಈ ಥರ ಛಿದ್ರವಾಗಿರ್ತಕ್ಕಂಥ ಕನ್ನಡ ನಾಡಿನ ಕನ್ನಡ ಭಾಷೆಯನ್ನು ಮಾತನಾಡ್ತಕ್ಕಂಥ ಜನರನ್ನೆಲ್ಲರೂ ಕೂಡ ಒಂದುಗೂಡಿಸ್ತಕ್ಕಂಥದ್ದು ಅನಿವಾರ್ಯತೆ ಇತ್ತು. ಹಾಗಾದರೆ ಒಂದುಗೂಡಿಸೋದು ಅಂತಂದರೆ ಏನು ಮಾಡಬೇಕು ಒಂದುಗೂಡಿಸ್ಲಿಕ್ಕೆ ಅಂತೇಳಿ ನಾವು ಗಮನಿಸೋದಾದ್ರೆ, ಈ ಒಂದು ಹರಿದು ಹಂಚಿ ಹೋಗಿದ್ದಂಥ ಕನ್ನಡ ನಾಡನ್ನು ಭಾಷಾ ಬಾಂಧವ್ಯದ ಮೂಲಕ ಒಂದುಗೂಡಿಸಬೇಕಾದಂಥ ಒಂದು ಅನಿವಾರ್ಯತೆ ಬರುತ್ತೆ. ಈ ಒಂದು ಬೇರೆ ಬೇರೆ ಪ್ರದೇಶಗಳಲ್ಲಿ, ಉದಾಹರಣೆಗೆ ಮುಂಬೈ ಆಡಳಿತದಲ್ಲಿ ಒಳಗೊಂಡಿದ್ದಂಥ ಕನ್ನಡಿಗರು ತುಂಬ ಕಷ್ಟಗಳನ್ನ ಅನುಭವಿಸ್ತಿರ್ತಾರೆ. ಅಲ್ಲಿ ಮುಂಬೈನಲ್ಲಿ ಮರಾಠಿ ಭಾಷೆ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಎಲ್ಲ ಶಿಕ್ಷಣದಲ್ಲಿಯೂ ಆಡಳಿತದಲ್ಲಿಯೂ ಮರಾಠಿ ಭಾಷೆಯನ್ನು ಬಳಸ್ತಾ ಇರ್ತಾರೆ. ಆದರೆ ಅಲ್ಲಿದ್ದಂಥ ಕನ್ನಡಿಗರಿಗೆ ಅದು ಕಷ್ಟ ಆಗ್ತಾ ಇರುತ್ತೆ. ಇನ್ನು ನಾವು ಅಲ್ಲಿಂದ ಹೈದರಾಬಾದಿಗೆ ಬಂದರೆ, ಹೈದರಾಬಾದಿನ ನಿಜಾಮನ ಆಡಳಿತದಲ್ಲಿ ಸಂಪೂರ್ಣವಾಗಿ ಅವ್ರು ಏನು ಮಾಡ್ತಿರ್ತಾರೆ, ಉರ್ದು ಭಾಷೆಯನ್ನು ತಮ್ಮ ಆಡಳಿತ ಭಾಷೆಯನ್ನು ಇಟ್ಕೊಂಡಿರ್ತಾರೆ. ಅಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗಿರ್ತಾರೆ. ಅವರಿಗೆ ಆ ಒಂದು ಪರಿಸ್ಥಿತಿಗಳು, ಕನ್ನಡದಲ್ಲಿ ಶಿಕ್ಷಣ ಇಲ್ಲ, ಕನ್ನಡದಲ್ಲಿ ಆಡಳಿತ ಇಲ್ಲ, ಅವರಿಗೆ ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೂ ಕೂಡ ಅಲ್ಲಿ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವರು ಅತ್ಯಂತ ಅಲ್ಪಸಂಖ್ಯಾತವಾದಂಥ ಜನ ಆಗಿದ್ದರು ಅಲ್ಲಿ. ಸೊ ಈ ಥರ ತಾವು ಏನೇನು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಅನುಭವಿಸ್ತಾ ಇದ್ದಾರಲ್ಲ ಕನ್ನಡಿಗರ ಸಮಸ್ಯೆಗಳನ್ನು, ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸಮಸ್ಯೆಗಳು ಸರಿಯಾಗಬೇಕು ಅಂತಂದರೆ ನಾವೆಲ್ಲರೂ ಕೂಡ ಒಂದಾಗಬೇಕು. ನಾವೆಲ್ಲರೂ ಕೂಡ ಒಂದೇ ಆಡಳಿತದ ಅಡಿಯಲ್ಲಿ ನಾವು ಬಂದಾಗ ಮಾತ್ರ ಈ ಒಂದು ಎಲ್ಲ ಸಮಸ್ಯೆಗಳು ಕೂಡ ಸರಿಪಡಿಸ್ತಕ್ಕಂಥ ಸಾಧ್ಯ ಆಗುತ್ತೆ ಅಂತಕ್ಕಂಥ ಪ್ರಯತ್ನಗಳು ನಡೀತಾ ಹೋಗುತ್ತೆ. ಸೊ ಈ ಕಾರಣದಿಂದಾಗಿಯೇ ಈ ಎಲ್ಲ ಭಾಷಿಕರನ್ನು, ಬೇರೆ ಬೇರೆ ಆಡಳಿತಕ್ಕೆ ಒಳಪಟ್ಟಂತಹ ಎಲ್ಲ ಭಾಷಿಕರನ್ನು, ಈ ಒಂದು ಎಲ್ಲ ಕನ್ನಡಿಗರನ್ನು ಒಂದುಗೂಡಿಸಿ ಒಂದೇ ಆಡಳಿತದಲ್ಲಿ ತರಲಿಕ್ಕೆ ಪ್ರಯತ್ನ ನಡೆಯುತ್ತಲ್ಲ, ಅದನ್ನು ನಾವು ಏಕೀಕರಣ ಅಂತೇಳಿ ಕರಿತೀವಿ. ಇದು ಹಿನ್ನೆಲೆ. ಈ ರೀತಿ ವೈವಿಧ್ಯತೆ, ವಿವಿಧ ಪ್ರದೇಶಗಳಲ್ಲಿ ವಿವಿಧ ರಾಜರ ಆಳ್ವಿಕೆಯಲ್ಲಿ ಹರಡಿ ಹೋಗಿದ್ದಂಥ ಕನ್ನಡಿಗ ಭಾಷಿಕರನ್ನು ಒಟ್ಟಿಗೆ ತರ್ತಕ್ಕಂಥ ಪ್ರಯತ್ನಗಳಿಗೆ ಪ್ರೇರಣೆಯಾಗಿ ಹಲವಾರು ಅಂಶಗಳು ನೀಡ್ತವೆ. ನಾವು ಅಂದ್ಕೊಬೋದು ಈ ಒಂದು ಹೋರಾಟದಲ್ಲಿ ಪ್ರಮುಖವಾಗಿ ರಾಜಕಾರಣಿಗಳಿಂದ ಹೋರಾಟ ಪ್ರಾರಂಭ ಆಗಿರ್ಬೋದು ಅಂತ. ಖಂಡಿತ ಇಲ್ಲ. ಈ ಒಂದು ಏಕೀಕರಣ ಮಾಡಬೇಕು, ವಿವಿಧ ಭಾಗಗಳಲ್ಲಿ ಹಂಚಿ ಹೋಗಿರ್ತಕ್ಕಂಥ ಎಲ್ಲರಲ್ಲೂ ಕೂಡ ಒಂದು ಭಾಷಾಭಿಮಾನವನ್ನು ಬೆಳೆಸಬೇಕು, ಭಾಷಾ ಬಾಂಧವ್ಯವನ್ನು ಬೆಳೆಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮೊದಲಿಗೆ ಮಾಡಿದಂಥವರು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಬರಹಗಾರರು, ಹೆಮ್ಮೆಯ ಪತ್ರಕರ್ತರು, ಹೆಮ್ಮೆಯ ಕವಿಗಳು. ಇವರೆಲ್ಲರೂ ಕೂಡ ತಮ್ಮ ತಮ್ಮ ಕವನಗಳ ಮೂಲಕ, ತಮ್ಮ ತಮ್ಮ ಬರವಣಿಗೆಗಳ ಮೂಲಕ, ಲೇಖನಗಳ ಮೂಲಕ ಪತ್ರಕರ್ತರುಗಳು ಈ ಕನ್ನಡ ಭಾಷಿಗರನ್ನು ಮಾನಸಿಕವಾಗಿ ಒಂದುಗೂಡಿಸ್ತಕ್ಕಂಥ ಪ್ರಯತ್ನವನ್ನು ಪ್ರಾರಂಭಿಕದಲ್ಲಿ ಮಾಡ್ತಾ ಹೋಗ್ತಾರೆ. ಇದೇ ಸಂದರ್ಭಕ್ಕೆ ಸರಿಯಾಗಿ ಈ ಒಂದು ಕನ್ನಡ ಭಾಷಿಕರಿಗೆ ಒಂದು ತಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಅಂತ ನಾವೆಲ್ಲರೂ ಏಕೀಕರಣ ಆಗ್ತಕ್ಕಂಥದ್ದು ಅಂತೇಳಾಯಿತು.
ಅದಕ್ಕೋಸ್ಕರ ಕವಿಗಳು, ಬರಹಗಾರರು, ಪತ್ರಗಾರರು ತಮ್ಮದೇ ರೂಪದಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾರಂಭವನ್ನು ಮಾಡಿ ಒಂದು ಭಾಷಾಭಿಮಾನವನ್ನು ಜಾಗೃತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋದ್ರು. ಅದೇ ಸಂದರ್ಭಕ್ಕೆ ಅದೃಷ್ಟವಶಾತ್ ಮುದ್ರಣ ತಂತ್ರಜ್ಞಾನವು ಕೂಡ ತುಂಬ ಬೆಳೆದಿತ್ತು. ಅದು ಈ ಎಲ್ಲ ಪತ್ರಕರ್ತರಿಗೂ ಕೂಡ ತಾವು ವೇಗವಾಗಿ ಲೇಖನಗಳನ್ನು ಹಂಚಲಿಕ್ಕೆ, ಬರೀಲಿಕ್ಕೆ, ಪ್ರಿಂಟ್ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತು. ಈ ಮುದ್ರಣ ತಂತ್ರಜ್ಞಾನ ಆಗಿರ್ಬೋದು, ಮತ್ತು ಆ ಕಾಲದಲ್ಲಿ ಉಂಟಾದಂಥ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳಾಗಿರ್ಬೋದು, ಜನರಲ್ಲಿ ಉಂಟಾದಂಥ ಒಂದು ಶಿಕ್ಷಣದ ಪರಿಜ್ಞಾನ ಆಗಿರ್ಬೋದು, ಒಂದು ಮಟ್ಟಕ್ಕೆ ಇಂಗ್ಲೀಷ್ ಶಿಕ್ಷಣವು ಕೂಡ ಒಂದು ಪ್ರಭಾವವನ್ನು ಬೀರಿರ್ಬೋದು. ಅದ್ರ ಜೊತೆಗೆ ರಾಷ್ಟ್ರೀಯತೆ ಅಂತೇಳಿ ಬಂದಾಗ ನಮಗೆ ಅನ್ಸುತ್ತೆ, ಈ ಡಾಕ್ಟರ್ ಆರ್ ದಿವಾಕರ್ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅವರೊಂದು ಹೇಳಿಕೆಯನ್ನು ಎಷ್ಟು ಚೆನ್ನಾಗಿದೆ ಅಂತಂದರೆ, 1905ರಿಂದ 1920 ಅವಧಿಯಲ್ಲಿ ಏನು ಕರ್ನಾಟಕದಲ್ಲಿ ರಾಷ್ಟ್ರೀಯತೆಗೋಸ್ಕರ ಹೋರಾಟ ನಡೆಯಿತು, ಇಡೀ ದೇಶದಲ್ಲಿ ಅವಾಗ ಬಂಗಾಳದ ವಿಭಜನೆ ಆಗಿರುತ್ತೆ, ಲಕ್ನೋ ಒಪ್ಪಂದ ಆಗಿರುತ್ತೆ, ನಾವು ಗಮನಿಸಿದ್ದೀವಿ ಗಾಂಧೀಜಿ ಬರುವ ಪೂರ್ವದಲ್ಲಿ ನಡೆದಂಥ ಒಂದು ತೀವ್ರಗಾಮಿಗಳ ಹೋರಾಟದ ಸಂದರ್ಭ. ಆ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಹೋರಾಟಗಾರರಿಗೆ 2 ಗುರಿಗಳಿರುತ್ತೆ. ಆರ್ ದಿವಾಕರ್ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ, 2 ಗುರಿಗಳು ಕನ್ನಡಿಗರ ಮುಂದೆ ಇತ್ತು, 2 ಭೂಪಟಗಳು ಕನ್ನಡಿಗರ ಮುಂದೆ ಇತ್ತು, 2 ದಾರಿಗಳು ಕನ್ನಡಿಗರ ಮುಂದೆ ಇತ್ತು. ಒಂದು, ಭಾರತ ಬ್ರಿಟಿಷರಿಂದ ಸ್ವಾತಂತ್ರ್ಯ ಆಗ್ತಕ್ಕಂಥದ್ದು ಒಂದು, 2ನೇದು ಏಕೀಕೃತ ಕರ್ನಾಟಕ. ಒಂದು ಸ್ವತಂತ್ರ ಭಾರತದ ಭೂಪಟ, ಇನ್ನೊಂದು ಏಕೀಕೃತ ಕರ್ನಾಟಕದ ಭೂಪಟ. ಸೊ ಇವೆರಡನ್ನೂ ಕೂಡ ನಾವು ಸಾಧಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಆ ಕಾಲದ ಕರ್ನಾಟಕದ ನಾಯಕರು ಅಂತ ಒಂದು ಕೆಲಸವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಸೊ ಈ ಥರ ಕನ್ನಡಿಗರಲ್ಲಿ ಒಂದು ಶ್ರದ್ಧೆಯನ್ನು, ಈ ಒಂದು ಏಕೀಕರಣದ ಬಗ್ಗೆ ಇರತಕ್ಕಂಥ ಭಾವನೆಯನ್ನು ಜಾಗೃತಗೊಳಿಸ್ತಕ್ಕಂಥ ಕೆಲಸವು ಕೂಡ ರಾಷ್ಟ್ರೀಯತೆಯ ಮೂಲಕವೂ ಕೂಡ ನಮ್ಮಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಇವೆಲ್ಲ ಹಿನ್ನೆಲೆಯ ಪ್ರೇರಕಾಂಶಗಳ ಜೊತೆಗೆ ಈ ಕರ್ನಾಟಕದ ಏಕೀಕರಣಕ್ಕಾಗಿ ಹಲವಾರು ಸಂಘ ಸಂಸ್ಥೆಗಳು ಕೆಲಸವನ್ನು ಮಾಡ್ತಾರೆ. ನಾವೀಗ ಗಮನಿಸಿದಂತೆ ಪತ್ರಕರ್ತರ ಕೆಲಸವನ್ನು ಮಾಡ್ತಾರೆ, ಬರಹಗಾರರ ಕೆಲಸವನ್ನು ಮಾಡ್ತಾರೆ, ಕವಿಗಳು ಹಲವಾರು ರೀತಿಯ ನಾಡಗೀತೆಗಳನ್ನು ರಚಿಸಿ ಕನ್ನಡಿಗರಲ್ಲಿ ಒಂದು ಭಾಷಾ ಪ್ರೇಮವನ್ನು, ಕರ್ನಾಟಕದ ಬಗ್ಗಿನ ಪ್ರೀತಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಲವಾರು ಸಂಘ ಸಂಸ್ಥೆಗಳು ಅಂತೇಳಿ ಬಂದರೆ ನಾವು ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಗಿರ್ಬೋದು, ಕರ್ನಾಟಕ ಸಭಾ ಆಗಿರ್ಬೋದು, ಕರ್ನಾಟಕ ಏಕೀಕರಣ ಸಂಘ ಆಗಿರ್ಬೋದು, ಕರ್ನಾಟಕ ಸಾಹಿತ್ಯ ಪರಿಷತ್, ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಇವೆಲ್ಲವೂ ಕೂಡ ತಮ್ಮದೇ ಆದಂಥ ಯೋಗದಾನವನ್ನು ಈ ಒಂದು ಕರ್ನಾಟಕದ ಏಕೀಕರಣಕ್ಕಾಗಿ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇವರೆಲ್ಲರ ಅವಿರತ ಪ್ರಯತ್ನದಿಂದಾಗಿ ಹೆಚ್ಚು ಕಡಿಮೆ 1860 ಅಂದರೆ 19ನೇ ಶತಮಾನದ ಕೊನೆಯ ಭಾಗದಲ್ಲಿ, 19ನೇ ಶತಮಾನದ ಮಧ್ಯಭಾಗದಿಂದ ಪ್ರಾರಂಭವಾದಂಥ ಈ ಒಂದು ಏಕೀಕರಣ ಚಳವಳಿ ಮುಂದೆ 1956ನೇ ಇಸ್ವಿವರೆಗೂ ಕೂಡ ಕರ್ನಾಟಕದಲ್ಲಿ ನಡೆಯುತ್ತೆ. ಸೊ ಈ ರೀತಿ ಒಂದು ವಿಸ್ತಾರವಾದಂತಹ ಒಂದು ಇತಿಹಾಸವನ್ನು ಉಳ್ಳಂಥ ಏಕೀಕರಣ ಚಳವಳಿಯನ್ನು ನಾವು ಅಧ್ಯಯನ ದೃಷ್ಟಿಯಿಂದ 2 ವಿಭಾಗಗಳನ್ನಾಗಿ ನಾವು ಮಾಡಿಕೊಳ್ಬೋದು. ಅಂದರೆ ಅಧ್ಯಯನ ದೃಷ್ಟಿಯಿಂದ ಒಂದು 2 ಹಂತಗಳನ್ನಾಗಿ ನಾವು ಅಧ್ಯಯನವನ್ನು ಮಾಡಬಹುದು ಕರ್ನಾಟಕ ಏಕೀಕರಣವನ್ನು. ಕರ್ನಾಟಕದ ಏಕೀಕರಣದ ಮೊದಲನೇ ಹಂತವಾಗಿ ಅಥವಾ ಪ್ರಥಮ ಹಂತವಾಗಿ 1860ರಿಂದ 1947 ಅಂದರೆ ಸ್ವಾತಂತ್ರ್ಯ ಪೂರ್ವದ ಹಂತ. ಈ ಸ್ವಾತಂತ್ರ್ಯ ಪೂರ್ವದ ಘಟನೆಗಳೇನು ಏಕೀಕರಣಕ್ಕಾಗಿ ನಡೀತು ಅದನ್ನು ಪ್ರಥಮ ಹಂತ ಅಂತೇಳಿ ನಾವು ಕರಿಬೋದು. ಇನ್ನು 1947ರಿಂದ 1956ರವರೆಗೆ ಈ ಒಂದು ಸಮಯವನ್ನು ದ್ವಿತೀಯ ಹಂತ ಅಥವಾ ಸ್ವಾತಂತ್ರ್ಯ ನಂತರದ ಏಕೀಕರಣ ಚಳುವಳಿ ಅಂತೇಳಿ ನಾವು ಕರಿಬೋದು. ಈ ಥರ ಏಕೀಕರಣ ಚಳುವಳಿಯನ್ನು 2 ಹಂತಗಳನ್ನಾಗಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಒಂದು ಸ್ವಾತಂತ್ರ್ಯ ಪೂರ್ವದ ಪ್ರಾಥಮಿಕ ಹಂತ, ಇನ್ನೊಂದು ಸ್ವಾತಂತ್ರ್ಯ ನಂತರದ ದ್ವಿತೀಯ ಹಂತ ಅಂತೇಳಿ ನಾವು ಕರಿಬೋದು. ಅಂದರೆ ಸ್ವಾತಂತ್ರ್ಯ ಪೂರ್ವದ ಏಕೀಕರಣ ಚಳುವಳಿ, ಸ್ವಾತಂತ್ರ್ಯ ನಂತರದ ಏಕೀಕರಣ ಚಳುವಳಿ ಅಂತಕ್ಕಂಥದ್ದು. ಸೊ 2 ಹಂತದಲ್ಲಿ ನಾವು ಈ ಒಂದು ಅಧ್ಯಯನವನ್ನು ಕೈಗೊಳ್ತಾ ಹೋಗೋಣ. ಹಾಗೆ ಈ 2 ಹಂತಗಳಲ್ಲಿ ಯಾವ್ಯಾವ ಘಟನೆಗಳು ನಡೆದು ಅಂತಕ್ಕಂಥದ್ದನ್ನು ಸೀಕ್ವೆನ್ಸನ್ನು ಸಂಕ್ಷಿಪ್ತವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈಗ ಏಕೀಕರಣದ ಪ್ರಥಮ ಹಂತವನ್ನು ನಾವಿಲ್ಲಿ ಗಮನಿಸೋಣ. ಕನ್ನಡ ಭಾಷೆಯನ್ನು ಮಾತನಾಡ್ತಕ್ಕಂಥ ಜನರನ್ನೆಲ್ಲ ಒಗ್ಗೂಡಿಸ್ತಕ್ಕಂಥ ವಿಚಾರವಾಗಿ ಮೊದಲ ಹೆಜ್ಜೆಗಳನ್ನು ಇಟ್ಟಂಥವರಲ್ಲಿ ನಾವು ಡೆಪ್ಯೂಟಿ ಚನ್ನಬಸಪ್ಪನವರನ್ನು ನೆನಪಿಸ್ಕೊಳ್ಬೋದು. ಡೆಪ್ಯೂಟಿ ಚನ್ನಬಸಪ್ಪನವರು ಬೆಳಗಾವಿಗೆ ಡೆಪ್ಯೂಟಿ ಶಿಕ್ಷಣಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅಂತೇಳಿ ಬರ್ತಾರೆ. ಅಲ್ಲಿ ಕನ್ನಡ ಶಾಲೆಗಳನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಆ ಪ್ರದೇಶದಲ್ಲಿ ಕನ್ನಡಿಗರ ಮೇಲೆ ಆಗ್ತಿದ್ದಂಥ ದಬ್ಬಾಳಿಕೆಗಳನ್ನು, ಕನ್ನಡ ಭಾಷಿಗರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆಗಳನ್ನು ವಿರೋಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ಬೆಳಗಾವಿ ಜನರಲ್ಲಿ ಒಂದು ರೀತಿಯ ಕನ್ನಡದ ಬಗೆಗಿನ ಅಭಿಮಾನವನ್ನು ಮೂಡಿಸ್ತಕ್ಕಂತಹ, ಭಾಷಾ ಪ್ರೇಮವನ್ನು ಮೂಡಿಸ್ತಕ್ಕಂತಹ, ಸ್ವಾಭಿಮಾನವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಮಹನೀಯರಲ್ಲಿ ಅತಿ ಮುಖ್ಯವಾದಂಥ ಕಾರ್ಯವನ್ನು ಮಾಡಿದಂಥವರು ಡೆಪ್ಯೂಟಿ ಚನ್ನಬಸಪ್ಪನವರು. ಇದಾದ ನಂತರ
ನಾವಿನ್ನೂ ಗಮನಿಸಬಹುದು RH ದೇಶಪಾಂಡೆ ಅವರು 1890 ಸಂದರ್ಭದಲ್ಲಿ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆಯನ್ನು ಮಾಡ್ತಾರೆ. RH ದೇಶಪಾಂಡೆ ಅವರು. ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವತ್ತಿಗೂ ಕೂಡ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಚಟುವಟಿಕೆಯುಕ್ತವಾಗಿ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಸಂಘ. ನಾವು ಗಮನಿಸಬಹುದು, ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾದ ನಂತರ ಈ ಕನ್ನಡ ಸಾಹಿತ್ಯ ಆಗಿರ್ಬೋದು, ಕನ್ನಡ ಸಂಸ್ಕೃತಿ ಆಗಿರ್ಬೋದು, ಕನ್ನಡದ ವಿಚಾರಗಳನ್ನಾಗಿರ್ಬೋದು, ಇದು ಹೆಚ್ಚು ರೀತಿಯಲ್ಲಿ ಪ್ರಚಾರ ಪಡಿಸ್ತಕ್ಕಂಥ ಕೆಲಸವನ್ನು, ಅದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂತಹ, ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಏಕೀಕರಣದ ವಿಚಾರವಾಗಿ ಕನ್ನಡ ಭಾಷಿಗರನ್ನು ಒಂದುಗೂಡಿಸುವಂಥ ವಿಚಾರವಾಗಿ ತುಂಬ ಕೆಲಸಗಳನ್ನು ಮಾಡ್ತದೆ. ಇದರ ಕರ್ನಾಟಕ ಏಕೀಕರಣ ಚಳವಳಿಗಳಿಗೆ ತನ್ನದೇ ಆದಂಥ ಒಂದು ಯೋಗದಾನವನ್ನು ನೀಡಿದಂಥವರಲ್ಲಿ RH ದೇಶಪಾಂಡೆ ಅವರು ಕೂಡ ಒಬ್ಬರು. ಇದಾದ ನಂತರ ನಾವು ಅತ್ಯಂತ ಪ್ರಮುಖವಾಗಿ ಇಡೀ ಏಕೀಕರಣ ಚಳುವಳಿಯಲ್ಲಿ ನಾವು ನೆನಪಿಸಿಕೊಳ್ಳಲೇಬಹುದಾದಂಥ ಅತಿ ಪ್ರಮುಖವಾದಂಥ ಹೆಸರು ಅಂತಂದರೆ ಕನ್ನಡದ ಕುಲಪುರೋಹಿತ ಅಂತೇಳಿ ಖ್ಯಾತರಾಗಿದ್ದಂತಹ ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರ ಹೆಸರನ್ನ ನಾವು ಯಾವತ್ತೂ ಕೂಡ ಈ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಅತ್ಯಂತ ಪ್ರಮುಖ ಅಂತೇಳಿ ಭಾವಿಸ್ತೇವೆ. ಯಾಕೆ ಅಂತಂದರೆ ಕನ್ನಡಿಗರಿಗೆ ಈ ವಿದೇಶಿಗರ ಆಳ್ವಿಕೆ ಕೆಲವು ಸಲ ಈ ಒಂದು ಹೈದರಾಬಾದ್ ನಿಜಾಮ ಆಗಿರ್ಬೋದು, ಇಂಗ್ಲಿಷರ ಆಳ್ವಿಕೆಗಳಾಗಿರ್ಬೋದು, ಇಂತಹ ಆಡಳಿತಗಳಲ್ಲಿ ತಮ್ಮ ಪೂರ್ವೇತಿಹಾಸದ ಪರಿಚಯವನ್ನೇ ಮರೆತು ಬಿಟ್ಟಿದ್ರು ಎಷ್ಟೋ ಸಲ. ಸೊ ಇಂಥ ಸಂದರ್ಭದಲ್ಲಿ ಭಾರತವನ್ನು ಆಳ್ವಿಕೆ ಮಾಡಿದಂಥ ಶ್ರೇಷ್ಠ ರಾಜ ವಂಶಗಳು, ಭಾರತದ ಭವ್ಯ ಪರಂಪರೆ ಹೇಗಿತ್ತು, ಭಾರತ ಹೇಗೆ ವಿಸ್ತಾರವಾಗಿ ಮೆರೆದಿತ್ತು ಅಂತಕ್ಕಂಥ ವಿಚಾರಗಳೆಲ್ಲವನ್ನು ಕೂಡ ಸಂಶೋಧನೆಯನ್ನು ಆಲೂರು ವೆಂಕಟರಾಯರು ಮಾಡ್ತಾರೆ. ಹಾಗೆ ಧಾರವಾಡದಲ್ಲಿ ಇದೇ ಆಲೂರು ವೆಂಕಟರಾಯರು ಏನು ಮಾಡ್ತಾರೆ, ಒಂದು ಇತಿಹಾಸ ಬರಹಗಾರರ ಒಂದು ಸಮ್ಮೇಳನವನ್ನು ಮಾಡ್ತಾರೆ. ಇತಿಹಾಸ ಬರಹಗಾರರ ಮಂಡಳಿ, ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅದರ ಮೂಲಕ ರಾಜ್ಯದ ವಿವಿಧ ಮೂಲೆಗಳಿಂದ ಬರಹಗಾರರನ್ನ ಒಂದು ಕಡೆಗೆ ಸೇರಿಸಿ ಸಮ್ಮೇಳನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಆಲೂರು ವೆಂಕಟರಾಯರು ಮಾಡ್ತಾರೆ. ಮತ್ತು ಇದೇ ಆಲೂರು ವೆಂಕಟರಾಯರು ಅತ್ಯಂತ ಪ್ರಮುಖವಾದ ಒಂದು ಕೃತಿಯನ್ನು ಬರೀತಾರೆ, ಕರ್ನಾಟಕ ಗತವೈಭವ ಅಂತಕ್ಕಂಥ ಕೃತಿ. ಇದ್ರ ಜೊತೆಗೆ ಕರ್ನಾಟಕತ್ವದ ವಿಕಾಸ ಅಂತಕ್ಕಂಥದ್ದು, ಕರ್ನಾಟಕದ ವೀರರತ್ನಗಳು ಅಂತಕ್ಕಂಥ ಕೃತಿಗಳನ್ನು ಅವರು ಬರೀತಾ ಹೋಗ್ತಾರೆ. ಈ ಕರ್ನಾಟಕದ ಗತವೈಭವ ಅಂತಕ್ಕಂಥ ಕೃತಿ ಈ ಕರ್ನಾಟಕದ ಪರಂಪರೆಯನ್ನ ಈ ಒಂದು ಜನರಿಗೆ ಪರಿಚಯವನ್ನು ಮಾಡಿಕೊಡುತ್ತೆ. ಕನ್ನಡಿಗರ ಒಂದು ಹೃದಯದಲ್ಲಿದ್ದಂಥ ಭಾವನೆಗಳನ್ನು ಬಡಿದೆಬ್ಬಿಸುವ ಕೆಲಸವನ್ನ, ತಮ್ಮ ಶ್ರೇಷ್ಠ ಪರಂಪರೆಯ ಬಗ್ಗೆ ಜ್ಞಾನವನ್ನು ವೃದ್ಧಿಸಿಕೊಳ್ತಕ್ಕಂತಹ, ಜಾಗೃತಿಯನ್ನು ಪಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ಈ ಗತವೈಭವದ ಕೃತಿ ಮಾಡುತ್ತೆ ಅಂತ ಹೇಳಿದ್ರೆ ನಾವು ತಪ್ಪಾಗಲಾರದು. ಈ ಥರ ಆಲೂರು ವೆಂಕಟರಾಯರು ಅತ್ಯಂತ ಪ್ರಮುಖವಾದಂಥ ಯೋಗದಾನವನ್ನು ನೀಡ್ತಾರೆ. ಇವರು ಇಷ್ಟೇ ಅಲ್ಲ, ಮುಂದೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನೇರವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ 1916ರಲ್ಲಿ ಸ್ಥಾಪನೆ ಆದಂಥ ಕರ್ನಾಟಕ ಸಭಾ ಅಂತಕ್ಕಂಥದ್ದು, ಇದು ಧಾರವಾಡದಲ್ಲಿ ಸ್ಥಾಪನೆ ಆಗುತ್ತೆ. 1916ರಲ್ಲಿ ಕರ್ನಾಟಕ ಸಭಾ ಸ್ಥಾಪನೆ ಆಗುತ್ತೆ. ಈ ಕರ್ನಾಟಕ ಸಭಾದಲ್ಲಿ ಅವರು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ವಿದ್ಯಾವರ್ಧಕ ಸಂಘ ಏನು ಸ್ಥಾಪನೆ ಆಗಿತ್ತು ಅದರಲ್ಲಿ ಬರ್ತಾ ಇದ್ದಂಥ ಪತ್ರಿಕೆಗಳು, ವಾಗ್ಭೂಷಣ ಮತ್ತು ಸುವಾಸಿನಿ ಅಂತಕ್ಕಂಥ 2 ಪತ್ರಿಕೆಗಳನ್ನು ವಿದ್ಯಾವರ್ಧಕ ಸಂಘ ಬಿಡುಗಡೆ ಮಾಡ್ತಾ ಇರುತ್ತೆ. ಆ ಒಂದು ಪತ್ರಿಕೆಗಳಲ್ಲಿಯೂ ಕೂಡ ಲೇಖನಗಳನ್ನು ಬರೀತಕ್ಕಂಥ ಕೆಲಸವನ್ನು ಆಲೂರು ವೆಂಕಟರಾಯರು ಮಾಡ್ತಾ ಹೋಗ್ತಾರೆ. ಮತ್ತೆ 1916ರಲ್ಲಿ ಪ್ರಾರಂಭವಾದಂಥ ಕರ್ನಾಟಕ ಸಭಾ ಅಂತಕ್ಕಂಥದ್ದು, ಕಡಪ ರಾಘವೇಂದ್ರ ರಾಯರು ಮತ್ತು ಆಲೂರು ವೆಂಕಟರಾಯರು ಇವರಿಬ್ಬರೂ ಕೂಡ ಅಲ್ಲಿ ತಮ್ಮ ಪ್ರಮುಖವಾಗಿ ಯೋಗದಾನವನ್ನು ಮಾಡ್ತಾರೆ. ಅದು ಮುಂದೆ ಕರ್ನಾಟಕ ಸಭಾ ಇದ್ದಿದ್ದು ಏಕೀಕರಣ ಸಭಾ ಆಗಿ ಕನ್ವರ್ಟ್ ಆಗುತ್ತೆ. ಏಕೀಕರಣ ಸಭಾ ಅಂತೇಳಿ ಕರೀತಾರೆ. ಅವರ ಪ್ರಮುಖ ಗುರಿ ಏನಪ್ಪಾ ಅಂತಂದ್ರೆ ಕನ್ನಡಿಗರಿಗೆ, ಕನ್ನಡ ಭಾಷಿಗರಿಗೆ ಪ್ರತ್ಯೇಕವಾದಂಥ ಒಂದು ರಾಜ್ಯ ಬೇಕು ಅಂತಕ್ಕಂಥದ್ದು ಅವರ ಅತ್ಯಂತ ಪ್ರಮುಖವಾದಂಥ ಗುರಿಯಾಗಿರುತ್ತೆ. ಈ ಒಂದು ಕೆಲಸದಲ್ಲಿ ಅವರು ನಿರತರಾಗ್ತಾ ಹೋಗ್ತಾರೆ. ನಾವು ಗಮನಿಸಬೇಕು, ಹೆಚ್ಚು ಕಡೆ 1911ನೇ ಇಸ್ವಿ 12ನೇ ಇಸ್ವಿನಲ್ಲಿ ನೀವು ಗಮನಿಸಿರ್ತೀರಿ, ಭಾರತ ಇತಿಹಾಸವನ್ನು ಅಧ್ಯಯನವನ್ನು ಮಾಡುವಾಗ ಅತ್ಯಂತ ಪ್ರಮುಖವಾದಂಥ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಏನಪ್ಪಾ ಅಂತಂದ್ರೆ ಬಂಗಾಳದ ವಿಭಜನೆಯನ್ನು ರದ್ದುಪಡಿಸಲಾಗುತ್ತೆ. ಏನು 1905ರಲ್ಲಿ ಬಂಗಾಳದ ವಿಭಜನೆ ಆಗಿರುತ್ತೆ. ಧರ್ಮದ ಆಧಾರದ ಮೇಲೆ ಬ್ರಿಟಿಷರು ತಮ್ಮ ಈ ಒಂದು ಒಡೆದು ಆಳುವ ನೀತಿಗೆ ಅನುಗುಣವಾಗಿ ವಿಭಜನೆಯನ್ನು ಮಾಡಿರ್ತಾರೆ. ಭಾರತದಲ್ಲಿ ಅದಕ್ಕೆ ಬಂದಂಥ ಪ್ರತಿಕ್ರಿಯೆಯನ್ನು ಗಮನಿಸಿದಂಥ ಬ್ರಿಟಿಷರು 1911ರಲ್ಲಿ ಅದನ್ನು ರದ್ದುಪಡಿಸ್ತಾರೆ. ಅದಾದ ಮೇಲೆ ಈ ಬಂಗಾಳ, ಬಿಹಾರ, ಒರಿಸ್ಸಾಗಳನ್ನು ಭಾಷೆಯ ಆಧಾರದ ಮೇಲೆ ಪ್ರಾಂತ್ಯಗಳನ್ನಾಗಿ ಮಾಡ್ತಕ್ಕಂಥದ್ದು ನಡೆಯುತ್ತೆ. ಇದು ಭಾರತದಲ್ಲಿದ್ದಂಥ ಕನ್ನಡಿಗರಿಗೆ ಒಂದು ಪ್ರಭಾವವನ್ನು ಬೀರುತ್ತೆ. ನಮ್ಮಲ್ಲಿಯೂ ಕೂಡ ಯಾಕೆ ಭಾಷೆಯ ಆಧಾರದ ಮೇಲೆ ಒಂದು ಕರ್ನಾಟಕ ರಾಜ್ಯ ಆಗಬಾರ್ದು, ಕನ್ನಡ ಭಾಷೆ ಆಧಾರದ ಮೇಲೆ ಆಗಬಾರ್ದು ಅಂತಕ್ಕಂಥ ಒಂದು ಚಳುವಳಿ ಏನು ನಡೀತಾ ಇತ್ತು, ಅದಕ್ಕೆ ಪ್ರೇರಣೆಯನ್ನ, ಬೆಂಬಲವನ್ನ ಈ ಒಂದು ಘಟನೆ ಕೂಡ ಕೊಡುತ್ತೆ. ಸೊ ಅದಾದ ನಂತರ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪ್ರಾರಂಭ ಆಗುತ್ತೆ ಬೆಂಗಳೂರಿನಲ್ಲಿ. ಇದನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ನಮ್ಮ ವಿಶ್ವೇಶ್ವರಯ್ಯನವರ ದಿವಾನಗಿರಿಯಲ್ಲಿ ಆದಂಥದ್ದು. ಇದು ಆ ಕೀರ್ತಿ ಮೈಸೂರು ಸಂಸ್ಥಾನಕ್ಕೆ ಸೇರಿದಂಥದ್ದು. ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ತನ್ನ ಮೊದಲ ಅಧಿವೇಶನದಲ್ಲೇ, ತನ್ನ ಮೊದಲ ಸಮ್ಮೇಳನದಲ್ಲೇ ಹೇಳುತ್ತೆ,
ನಮ್ಮ ಅತ್ಯಂತ ಪ್ರಮುಖವಾದಂಥ ಗುರಿ ಏಕೀಕರಣಗೊಂಡ ಕರ್ನಾಟಕ ಅಂತಕ್ಕಂಥ ಗೊತ್ತುವಳಿಯನ್ನು ಅಥವಾ ಕರ್ನಾಟಕದ ಏಕೀಕರಣಕ್ಕಾಗಿ ಒಂದು ಗೊತ್ತುವಳಿಯನ್ನು ಕೂಡ ಮಂಡಿಸ್ತಕ್ಕಂಥ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ ಮಾಡುತ್ತೆ. ಮತ್ತು ಇವತ್ತಿಗೂ ಕೂಡ ನಾವು ಗಮನಿಸ್ತಾ ಇರ್ಬೋದು, ಪ್ರತಿ ವರ್ಷ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೀತಾ ಇರ್ತಕ್ಕಂಥದ್ದು ಇದೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ. ಸೊ ಈ ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಪ್ರಾರಂಭ ಆಗುತ್ತೆ. ಅದು ತನ್ನ ಕರ್ನಾಟಕದ ಏಕೀಕರಣವನ್ನೇ ಮುಖ್ಯ ಗುರಿಯನ್ನಾಗಿ ಮಾಡಿಕೊಳ್ತದೆ ಮತ್ತು ಅದನ್ನೇ ತನ್ನ ಮೊದಲ ಅಧಿವೇಶನದಲ್ಲಿ ಸಮ್ಮೇಳನದಲ್ಲಿ ಅಂಗೀಕಾರವನ್ನು ಮಾಡ್ತದೆ ಗೊತ್ತುವಳಿಯನ್ನು. 1916ರಲ್ಲಿ ಆಲೂರು ವೆಂಕಟರಾಯರಾಗಿರ್ಬೋದು, ಕಡಪ ರಾಘವೇಂದ್ರ ರಾಯರಾಗಿರ್ಬೋದು, ಇವರೆಲ್ಲರೂ ಸೇರಿ ಧಾರವಾಡದಲ್ಲಿ ಒಂದು ಕರ್ನಾಟಕ ಸಭಾವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇವೆಲ್ಲವುಗಳ ಮೂಲಕ ಕನ್ನಡ ಸಾಹಿತ್ಯ, ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿಯನ್ನು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಈ ಕರ್ನಾಟಕದ ಏಕೀಕರಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾದ್ರೆ ಇವಿಷ್ಟೇ ಪ್ರೇರಕಾಂಶಗಳಾದ್ವಾ ಅಂತಂದ್ರೆ ಇಲ್ಲ, ಇವುಗಳ ಜೊತೆಗೆ ಇನ್ನೂ ಕೂಡ ಹಲವು ಪ್ರೇರಕಾಂಶಗಳು ಸೇರ್ಕೊಳ್ತವೆ. ಕೆಲವರು ವಿದೇಶಿಯರು ಬರೆದಂಥ ಕೆಲವು ಪುಸ್ತಕಗಳಾಗಿರ್ಬೋದು, ಅವರು ಕರ್ನಾಟಕದ ಇತಿಹಾಸ ಸಂಶೋಧನೆಯನ್ನು ಮಾಡಿದಂಥ ವಿಚಾರಗಳಾಗಿರ್ಬೋದು, ಇವುಗಳು ಕೂಡ ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ನಾವು ಗಮನಿಸಬೇಕು, ರಾಬರ್ಟ್ ಸಿವಿಲ್ ಅಂತಕ್ಕಂಥವನು ಮರೆತೋದ ಸಾಮ್ರಾಜ್ಯದ ಬಗ್ಗೆ, ನಮ್ಮಲ್ಲಿ ಹಂಪಿಯ ಇತಿಹಾಸದ ಬಗ್ಗೆ ಒಂದು ಫರ್ಗಾಟನ್ ಎಂಪೈರ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಅದು ಒಂದು ಮಟ್ಟಕ್ಕೆ ಕನ್ನಡಿಗರಿಗೆ ನಮ್ಮಲ್ಲಿ ಎಂಥ ಶ್ರೇಷ್ಠವಾದಂಥ ಒಂದು ಸಾಮ್ರಾಜ್ಯ ಇತ್ತು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಕೃತಿ. ಅಂಥ ಶ್ರೇಷ್ಠವಾದಂಥ ನಾಡಾಗಿದ್ದಂಥ ನಾವು ಇವಾಗ ಯಾಕೆ ಛಿದ್ರ ಆಗಿದ್ದೇವೆ, ನಾವು ಕೂಡ ಒಂದಾಗಿ ಬಾಳಬೇಕು ಅಂತಕ್ಕಂಥ ಕಾರಣ ಒಂದು ಜಾಗೃತಿಯನ್ನು ಆ ಒಂದು ರಾಬರ್ಟ್ ಸಿವಿಲ್ನ ಕೃತಿ ಮೂಡಿಸುತ್ತೆ. BL ರೈಸ್ ಅವರು ಎಪಿಗ್ರಫಿಯ ಕರ್ನಾಟಕ ಅಂತಕ್ಕಂಥ ಒಂದು ವಿಶ್ವಕೋಶವನ್ನು ರಚನೆಯನ್ನು ಮಾಡ್ತಾರೆ. ಅದ್ರ ಬಗ್ಗೆ ಹಲವಾರು ಸಂಶೋಧನಾ ಲೇಖನಗಳು ಬರುತ್ತೆ. ಅದರ ಜೊತೆಗೆ ಈ ಒಂದು ಕರ್ನಾಟಕದ ಇತಿಹಾಸ ಅಂತಕ್ಕಂಥದ್ದು, ಹಿಸ್ಟ್ರಿ ಆಫ್ ಕರ್ನಾಟಕ ಅಂತಕ್ಕಂಥದ್ದನ್ನು ಮಾರ್ಕ್ ವಿಲ್ಕ್ ಅಂತಕ್ಕಂಥ ಇತಿಹಾಸಕಾರ ಬರೀತಾನೆ. ಇದ್ರ ಜೊತೆಗೆ ಮೆಕೆಂಜೆ ಬರೆದಂಥ ಹೊಯ್ಸಳರ ಚರಿತ್ರೆ ಅಂತಕ್ಕಂಥ ಗ್ರಂಥಗಳು, ಇವೆಲ್ಲ ಕೃತಿಗಳು ಏನು ಮಾಡ್ತಾವಪ್ಪ ಅಂತಂದರೆ ಕರ್ನಾಟಕದ ಪರಂಪರೆಯನ್ನು ಕನ್ನಡಿಗೆ ತಿಳಿಸಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇದು ಈ ಒಂದು ಬರಹಗಳು, ಇತಿಹಾಸ ಸಂಶೋಧನಾ ಕೃತಿಗಳು ಕನ್ನಡಿಗರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ, ಭಾಷಾಭಿಮಾನವನ್ನು ಮೂಡಿಸ್ತಕ್ಕಂಥ, ತಮ್ಮ ಒಂದು ಪರಂಪರೆಯ ಬಗ್ಗೆ ಒಂದು ಆತ್ಮಾಭಿಮಾನವನ್ನು ಮೂಡಿಸ್ತಕ್ಕಂಥ, ಗೌರವವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದಿಷ್ಟೇ ಅಲ್ಲ, ಹಲವಾರು ಪತ್ರಿಕೆಗಳು, ಆ ಪತ್ರಿಕೆಗಳ ಒಂದು ಯೋಗದಾನವನ್ನು ನಾವು ಮರೆಯುವಂತೆ ಇಲ್ಲ. ಏಕೀಕರಣ ಚಳುವಳಿಯಲ್ಲಿ ಒಂದು ರೀತಿಯಲ್ಲಿ ಈ ಥರ ಬರಹಗಾರರು ತಮ್ಮದೇ ಲೇಖನಗಳನ್ನು ಬರೆದರು, ತಮ್ಮದೇ ಕೃತಿಗಳನ್ನು ಬರೆದರು, ಜನರನ್ನು ಪ್ರೇರೇಪಿಸಿದ್ರು ಅಂತಕ್ಕಂಥದ್ದು ನಾವೆಲ್ಲ ಗಮನಿಸ್ತೀವಿ. ಪತ್ರಿಕೆಗಳು ಕೂಡ ಅಂಥದ್ದೇ ಒಂದು ಯೋಗದಾನವನ್ನು ಮಾಡಿದವು. ಆ ಪತ್ರಿಕೆಗಳಲ್ಲಿ ನಾವೀಗ ಆಲ್ರೆಡಿ ಗಮನಿಸಿದ್ದೀವಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಬಂದಂತಹ ವಾಗ್ಭೂಷಣ ಆಗಿರ್ಬೋದು, ಸುಹಾಸಿನಿ ಪತ್ರಿಕೆಗಳಾಗಿರ್ಬೋದು, ಇವುಗಳ ಜೊತೆಗೆ ಕರ್ನಾಟಕದಲ್ಲಿ ಕರ್ಮವೀರದಂಥ ಪತ್ರಿಕೆಗಳು, ಸಂಯುಕ್ತ ಕರ್ನಾಟಕ ಅಂತಕ್ಕಂಥ ಪತ್ರಿಕೆಗಳಾಗಿರ್ಬೋದು, ಜಯ ಕರ್ನಾಟಕ ಅಂತಕ್ಕಂಥ ಪತ್ರಿಕೆಗಳಾಗಿರ್ಬೋದು, ವೀರಕೇಸರಿ, ಜಯಭಾರತ, ಪ್ರಬುದ್ಧ ಕರ್ನಾಟಕ ಅಂತಕ್ಕಂಥದ್ದು, ಜನವಾಣಿ, ವಿಶ್ವ ಕರ್ನಾಟಕ, ಈ ಥರ ಹಲವಾರು ಪತ್ರಿಕೆಗಳು ಅವತ್ತಿನ ಕಾಲಘಟ್ಟದಲ್ಲಿ ತುಂಬ ಪ್ರಮುಖ ಕಾರ್ಯವನ್ನು ಕನ್ನಡ ಭಾಷಾಭಿಮಾನವನ್ನು ಬೆಳೆಸುವಲ್ಲಿ ಮಾಡ್ತಾರೆ. ಇನ್ನು ಈ ಪತ್ರಿಕೆಗಳ ಜೊತೆಗೆ ನಮ್ಮ ಕವಿಗಳೇನು ಕಡಿಮೆ ಇರಲಿಲ್ಲ, ಅದ್ಭುತವಾದಂಥ ನಾಡಗೀತೆಗಳನ್ನ ರಚನೆ ಮಾಡ್ತಾರೆ. ಉಯಿರಗೋಳ ನಾರಾಯಣರಾವರು ಬರೀತಾರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತೇಳಿ ಬರೀತಾರೆ. ಇನ್ನು BM ಶ್ರೀ ಅವರು ಬರೀತಾರೆ, ಹಾರಿಸಿ ಹಾರಿಸಿ ಕನ್ನಡದ ಬಾವುಟ ಅಂತಕ್ಕಂಥ ಗೀತೆಯನ್ನು ಬರೀತಾರೆ. ಇನ್ನು ಕುವೆಂಪು ಅವರಂತೂ ನಾಡಗೀತೆಯನ್ನು ರಚನೆಯನ್ನು ಮಾಡಿದ್ರು. ಈ ಥರ ಹಲವಾರು ಜನ ರಚಿಸಿದಂತಹ ನಾಡಗೀತೆಗಳು, ನಾಡಾಭಿಮಾನವನ್ನು ಮೂಡಿಸ್ತಕ್ಕಂಥ ಕವಿತೆಗಳು, ಗೀತೆಗಳು ಜನರ ಹೃದಯವನ್ನು ತಲುಪುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇವೆಲ್ಲವೂ ಕೂಡ ಕನ್ನಡಿಗರಲ್ಲಿ ನಾವು ಐಕ್ಯತೆಯನ್ನು ಸಾಧಿಸಬೇಕು ಅಂತಕ್ಕಂಥ ಮನೋಭಾವವನ್ನು ಹೆಚ್ಚು ಮಾಡ್ತಾನೆ ಹೋಗ್ತವೆ. 1916 ನಂತರ ಹೆಚ್ಚು ಕಡಿಮೆ ಕರ್ನಾಟಕ ಏಕೀಕರಣ ಚಳುವಳಿಯ ವಿಚಾರವಾಗಿ ಜನರು ಹೆಚ್ಚು ಹೆಚ್ಚು ಆಕರ್ಷಿತರಾಗ್ತಾ ಹೋಗ್ತಾರೆ. ಕಾರಣ ನಮಗೆ ಗೊತ್ತು, ಈಗ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪ್ರಾರಂಭ ಆಗಿದೆ, ಕರ್ನಾಟಕ ಸಭಾ ಪ್ರಾರಂಭ ಆಗಿದೆ. ಇವೆಲ್ಲವುಗಳ ಮೂಲಕ ಜಾಗೃತಿ ಹೆಚ್ಚಾಗ್ತಾ ಹೋದಂಗೆ ಜನಗಳು ಕೂಡ ಏಕೀಕರಣದ ಬಗ್ಗೆ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ತೋರಿಸ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅದೇ ಸಂದರ್ಭದಲ್ಲಿ 1920 ಸಂದರ್ಭದಲ್ಲಿ 1920ರಲ್ಲಿ ದಿವಾನ್ VP ಮಾಧವರಾವ್ ಅವರ ಅಧ್ಯಕ್ಷತೆಯಲ್ಲಿ ಧಾರವಾಡದಲ್ಲಿ ಒಂದು ಪ್ರಥಮ ಕರ್ನಾಟಕ ರಾಜಕೀಯ ಅಧಿವೇಶನ ನಡೆಯುತ್ತೆ. VP ಮಾಧವರಾಯರು ನಮಗೆ ಗೊತ್ತು, ಮೈಸೂರಿನ ದಿವಾನರಾಗಿದ್ದಂಥವ್ರು. ಅವರ ಅಧ್ಯಕ್ಷತೆಯಲ್ಲಿ ಪ್ರಥಮ ಕರ್ನಾಟಕ ರಾಜಕೀಯ ಅಧಿವೇಶನ ನಡೆಯುತ್ತೆ 1920ರಲ್ಲಿ, ಅದು ಧಾರವಾಡದಲ್ಲಿ. ಅದರ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ, ಈ ಒಂದು ಹೋರಾಟವನ್ನು, ಏಕೀಕರಣ ಹೋರಾಟವನ್ನು ರಾಷ್ಟ್ರೀಯ ಕಾಂಗ್ರೆಸ್ಗೆ ಅತ್ಯಂತ ಹೆಚ್ಚಾಗಿ ಮನವರಿಕೆಯನ್ನು ಮಾಡಿಕೊಡಬೇಕು, ಅತ್ಯಂತ ಪ್ರಮುಖವಾಗಿ ಮನವರಿಕೆಯನ್ನು ಮಾಡಿಕೊಡಬೇಕು.
ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ರಾಷ್ಟ್ರೀಯ ಸಭೆಗಳಲ್ಲಿ ಈ ವಿಚಾರವನ್ನು ಒಪ್ಕೊಳ್ಬೇಕು, ಈ ವಿಚಾರಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು, ಇದಕ್ಕೆ ಹೆಚ್ಚು ಗಮನ ಹರಿಸುವಂತೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕರ್ನಾಟಕ ರಾಜಕೀಯ ಅಧಿವೇಶನ, ಪ್ರಥಮ ಕರ್ನಾಟಕ ರಾಜಕೀಯ ಅಧಿವೇಶನದಲ್ಲಿ ಈ ಒಂದು ಗೊತ್ತುವಳಿಯನ್ನು ಮಂಡಿಸಲಾಗುತ್ತೆ. ಇದರಂತೆ 1920ನೇ ಇಸ್ವಿನಲ್ಲಿ ನಾಗಪುರದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ, ವಾರ್ಷಿಕ ಅಧಿವೇಶನ ನಡೆಯುತ್ತೆ. ಆ ಒಂದು ಅಧಿವೇಶನಕ್ಕೆ ಹೆಚ್ಚು ಜನ ಪಾಲ್ಗೊಳ್ಬೇಕು ಅಂತಕ್ಕಂಥ ನಿರ್ಣಯವನ್ನು ಕೂಡ ತಗೊಂಡಿರ್ತಾರೆ ಇಲ್ಲಿ. ಸೊ ಹಾಗಾಗಿ ಕಡಪ ರಾಘವೇಂದ್ರ ರಾಯರ ಅಧ್ಯಕ್ಷತೆಯಲ್ಲಿ ಅಥವಾ ನೇತೃತ್ವದಲ್ಲಿ ಸುಮಾರು 800 ಜನ ಕರ್ನಾಟಕದ ಚಳುವಳಿಯ, ಕರ್ನಾಟಕ ಏಕೀಕರಣ ಚಳುವಳಿಯ ಕಾರ್ಯಕರ್ತರು, ನಾಯಕರುಗಳು ಈ ಒಂದು ನಾಗಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿ ಅಲ್ಲಿ ಕರ್ನಾಟಕದ ಏಕೀಕರಣ ಚಳುವಳಿಯ ಅಗತ್ಯತೆಯ ಬಗ್ಗೆ ತಮ್ಮ ವಿಚಾರಗಳನ್ನು ಮಂಡನೆಯನ್ನು ಮಾಡ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ಗೆ ಆ ವಿಚಾರಗಳನ್ನು ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡ್ತಾರೆ. ಅದಷ್ಟೇ ಅಲ್ಲ, ನಮಗೂ ಕೂಡ ರಾಷ್ಟ್ರೀಯ ಕಾಂಗ್ರೆಸ್ಸಿನ ರೀತಿಯಲ್ಲಿ ಪ್ರಾಂತ್ಯಗಳಲ್ಲಿಯೂ ಕೂಡ ಒಂದು ಕಾಂಗ್ರೆಸ್ಸಿನ ಒಂದು ಸಂಘಗಳು ಬೇಕು, ಕಾಂಗ್ರೆಸ್ಸಿನ ಪಕ್ಷಗಳು ಸ್ಥಾಪನೆ ಆಗಬೇಕು ಅಂತಕ್ಕಂಥ ಬೇಡಿಕೆಯನ್ನು ಕೂಡ ಇಡಲಾಗುತ್ತೆ. ಇದೆಲ್ಲವನ್ನು ವಿಚಾರ ಮಾಡಿದಂಥ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡುತ್ತೆ, 1920ರಲ್ಲಿ ಮೊದಲ ಬಾರಿಗೆ ರಾಷ್ಟ್ರದಾದ್ಯಂತ ಪ್ರಾಂತೀಯ ಕಾಂಗ್ರೆಸ್ ಸಮಿತಿಗಳ ಸ್ಥಾಪನೆಗೆ ಒಂದು ಹೆಜ್ಜೆಯನ್ನು ಇಡ್ತಕ್ಕಂಥ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿಯೂ ಕೂಡ 1920ರಲ್ಲಿ ಗದಗ್ನಲ್ಲಿ ಒಂದು ಪ್ರಥಮ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಸ್ಥಾಪನೆ ಆಗುತ್ತೆ. ಪ್ರಾಂತೀಯ ಕಾಂಗ್ರೆಸ್ ಸಮಿತಿ ಸ್ಥಾಪನೆ ಆಗುತ್ತೆ. ಈ ಒಂದು ಪ್ರಾಂತೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷತೆಯನ್ನು ಗಂಗಾಧರರಾವ್ ದೇಶಪಾಂಡೆ ಅವರು ವಹಿಸಿರ್ತಾರೆ. ಇವರನ್ನ ಕರ್ನಾಟಕದ ಸಿಂಹ ಅಂತೇಳಿ ಕೂಡ ನಾವು ಕರೀತಕ್ಕಂಥದ್ದು ನೋಡಿದ್ದೇವೆ. ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಅತಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥವ್ರು ಇವರು. ಈ ಒಂದು ಪ್ರಾಂತೀಯ ಕಾಂಗ್ರೆಸ್, ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್ಸಿನ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಂತರ ಅತಿ ಮುಖ್ಯವಾದಂಥ ಗುರಿಗಳನ್ನು ನಿರ್ಧಾರ ಮಾಡಿಕೊಳ್ತಾರೆ. ಕರ್ನಾಟಕವನ್ನು ಏಕೀಕರಣಗೊಳಿಸ್ತಕ್ಕಂಥದ್ದು, ಕರ್ನಾಟಕವನ್ನು ಎಲ್ಲ ಕನ್ನಡ ಭಾಷಿಕರನ್ನು, ವಿವಿಧ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿರ್ತಕ್ಕಂಥ ಕನ್ನಡ ಭಾಷಿಕರನ್ನು ಏಕ ಆಡಳಿತಕ್ಕೆ ಒಳಪಡಿಸ್ತಕ್ಕಂಥದ್ದು ಇದರ ಅತಿ ಪ್ರಮುಖವಾದಂಥ ಗುರಿಯಾಗಿ ನಿರ್ಧಾರ ಆಗತ್ತೆ. ಈ ಥರ 1920ರಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಚನೆಯೊಂದಿಗೆ ಕರ್ನಾಟಕದ ಏಕೀಕರಣಕ್ಕೆ ಇನ್ನೂ ಒಂದು ಬಲ ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಮುಂದಿನ ಹಂತವಾಗಿ ನಾವು ಗಮನಿಸೋದ್ರೆ 1924ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ, ನಮ್ಮೆಲ್ಲರಿಗೂ ಕೂಡ ಇದು ಗೊತ್ತು, ಅತ್ಯಂತ ಪ್ರಮುಖವಾದಂಥ ಅಧಿವೇಶನ ಇದು. ಯಾಕಪ್ಪ ಅಂತಂದರೆ 1924ರ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ ನಡೆದಿದ್ದು ಕರ್ನಾಟಕದ ಬೆಳಗಾಂನಲ್ಲಿ. ಈ ಬೆಳಗಾವಿಯಲ್ಲಿ ನಡೆದಂಥ ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಮಹಾತ್ಮ ಗಾಂಧೀಜಿ. ಅವರು ತಮ್ಮ ಇಡೀ ಜನ್ಮ ಪೂರ್ತಿ ಒಂದು ಸಲ ಮಾತ್ರ ಕಾಂಗ್ರೆಸ್ಸಿನ ಅಧ್ಯಕ್ಷರ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದು 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ. ಆ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆಯುವಾಗ ಆ ಒಂದು ಸ್ಟೇಜ್ಗೆ, ಆ ಒಂದು ಸಭೆಗೆ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥ ಹೆಸರನ್ನು ಕೊಟ್ಟಿರ್ತಾರೆ. ಅದಷ್ಟೇ ಅಲ್ಲ, ಕರ್ನಾಟಕದ ಗತವೈಭವವನ್ನು ಪ್ರಚುರಪಡಿಸ್ತಕ್ಕಂಥ, ಕರ್ನಾಟಕದ ಸಂಸ್ಕೃತಿಯನ್ನು ಹೆಚ್ಚು ರೀತಿಯಲ್ಲಿ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸಗಳು ಆ ಒಂದು ಅಧಿವೇಶನದಲ್ಲಿ ನಡೀತಾ ಹೋಗುತ್ತೆ. ಒಂದು ಕಡೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ವೇದಿಕೆಯಲ್ಲೇ ಕರ್ನಾಟಕ ಏಕೀಕರಣ ಸಭಾ ಅಂತಕ್ಕಂಥ ಒಂದು ಸಭೆಯೂ ಕೂಡ ಸೇರುತ್ತೆ. ಸಿದ್ದಪ್ಪ ಕಂಬಳಿ ಅಂತಕ್ಕಂಥವ್ರ ನೇತೃತ್ವದಲ್ಲಿ ಕರ್ನಾಟಕದ ಏಕೀಕರಣ ಸಭೆ ಸೇರಿ ಕರ್ನಾಟಕದ ಏಕೀಕರಣದ ನಿರ್ಧಾರಗಳನ್ನು ಪ್ರಬಲಗೊಳಿಸ್ತಕ್ಕಂಥ ಮತ್ತು ಅದನ್ನು ರಾಷ್ಟ್ರೀಯ ಕಾಂಗ್ರೆಸ್ಗೆ ಮತ್ತು ಹೆಚ್ಚು ರೀತಿಯಲ್ಲಿ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಅದೇ ಸಭೆಯಲ್ಲಿ ಉಯಿಲಗೋಳ ನಾರಾಯಣರಾವರು ಒಂದು ಪದ್ಯವನ್ನು ರಚಿಸಿ ಆಡ್ತಾರೆ. ಅದೇ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಈ ಥರ ಚೆಲುವ ಕನ್ನಡ ನಾಡಿನ ಉದಯಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನಗಳು ನಡೀತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಮತ್ತು ಇದೇ ಕರ್ನಾಟಕ ಸಭೆ ಏನು ಸಭೆಯನ್ನು ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಸೇರಿತು ಬೆಳಗಾವಿನಲ್ಲಿ, ಅದು ಪ್ರತಿ 2 ವರ್ಷಕ್ಕೊಮ್ಮೆ ಸಭೆಯನ್ನು ಸೇರಿ ಏಕೀಕರಣ ಚಳುವಳಿಯ ನಿರ್ಧಾರವನ್ನು ಅಥವಾ ಆ ಒಂದು ಹೇಗೆ ಆ ಚಳುವಳಿ ಸಾಗಬೇಕು ಅಂತಕ್ಕಂಥ ಒಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು, ಅದನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ 2 ವರ್ಷಗಳಿಗೊಮ್ಮೆ ಆ ಅಧಿವೇಶನ ಸೇರ್ತಕ್ಕಂಥ ಪರಂಪರೆಯನ್ನು ಪ್ರಾರಂಭವನ್ನು ಮಾಡ್ತಾರೆ. ಸೊ ಈ ಥರ ಒಂದು ಕಡೆ ಕರ್ನಾಟಕ ಏಕೀಕರಣ ಸಭೆಯು ಕೂಡ ಕೆಲಸವನ್ನು ಮಾಡ್ತು. ಇದೇ ಮುಂದೆ ಕರ್ನಾಟಕ ಏಕೀಕರಣ ಸಭೆ ಮುಂದೆ ಕರ್ನಾಟಕ ಏಕೀಕರಣ ಸಂಘ ಅಂತೇಳಿ ತನ್ನ ಹೆಸರನ್ನ ಬದಲಾಯಿಸ್ಕೊಳ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಇದು ಹೇಗಪ್ಪ ಅಂತಂದರೆ, ಒಂದು ಕಡೆ 1920ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಾರಂಭ ಆಗಿದೆ, ಇನ್ನೊಂದು ಕಡೆ ಕರ್ನಾಟಕ ಏಕೀಕರಣ ಸಭಾ ಪ್ರಾರಂಭವಾಗಿದೆ. ಇವೆರಡೂ ಕೂಡ ಒಟ್ಟುಗೂಡಿ ಏಕೀಕರಣಕ್ಕೋಸ್ಕರ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತವೆ. ಮತ್ತು ಅದೇ ಸಂದರ್ಭದಲ್ಲಿ NS ಹರ್ಡೇಕರ್ ಅವರು ಹಿಂದೂಸ್ತಾನಿ ಸೇವಾದಳವನ್ನು ಸ್ಥಾಪನೆ ಮಾಡಿರ್ತಾರೆ. ಅವರು ಕೂಡ ಹಿಂದೂಸ್ತಾನಿ ಸೇವಾದಳದ ಸುಮಾರು 36,000 ಸದಸ್ಯರಿಂದ ಸಹಿಯನ್ನು ಹಾಕಿಸ್ತಾರೆ ಈ ಒಂದು ಗೊತ್ತುವಳಿಗಳಿಗೆ.
ಕರ್ನಾಟಕದ ಏಕೀಕರಣ ಗೊತ್ತುವಳಿಗಳಿಗೆ ಸಹಿಯನ್ನು ಹಾಕಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹಿಂದೂಸ್ತಾನಿ ಸೇವಾದಳದ ಕಾರ್ಯಕರ್ತರು ಕೂಡ ಏಕೀಕರಣ ಚಳುವಳಿಯನ್ನು ಹೆಚ್ಚು ಪ್ರಚಾರ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇದಾದ ನಂತರ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಇಡೀ ದೇಶದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಬೇಕು ಅಂತಕ್ಕಂಥ ಚರ್ಚೆಗಳು ನಡೆದಿರುತ್ತೆ. ನಾವು ಗಮನಿಸಿದ್ದೀವಿ 1928ರಲ್ಲಿ ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಸೇರುತ್ತೆ. ಅದರ ನೆಹರು ಸಮಿತಿ ಅಂತೇಳಿ ಕರಿತೀವಿ. ಸೈಮನ್ ಆಯೋಗಕ್ಕೆ ಸೆಡ್ಡು ಹೊಡೆದು ನಿಂತಂಥದ್ದು ಒಂದು ಭಾರತಕ್ಕೋಸ್ಕರ ಒಂದು ಸಂವಿಧಾನ ರಚನೆ ಮಾಡಿದಂಥ ಸಮಿತಿ ಅದು. ಆ ಒಂದು ಸಭೆಯಲ್ಲಿ ಈ ಒಂದು ಪ್ರಾಂತೀಯ ಭಾಷೆಯ ಆಧಾರದ ಮೇಲೆ ಪ್ರಾಂತ್ಯಗಳನ್ನು ರಚನೆ ಮಾಡಲಿಕ್ಕೂ ಕೂಡ ಅಲ್ಲಿ ಒಂದು ಯೋಚನೆಯನ್ನು ಆ ಸಂವಿಧಾನದಲ್ಲಿ ಮಾಡ್ತಾರೆ. ಮತ್ತು ಅದೇ ಟೈಮಲ್ಲಿ ಸೈಮನ್ ಆಯೋಗ ಭಾರತಕ್ಕೆ ಬಂದಿತ್ತು. ಆ ಸೈಮನ್ ಆಯೋಗದಲ್ಲಿಯೂ ಕೂಡ ಆ ಸೈಮನ್ ಆಯೋಗದ ವರದಿಯಲ್ಲಿಯೂ ಕೂಡ ಭಾಷೆಯ ಆಧಾರದ ಮೇಲೆ ಹೇಗೆ ಪ್ರಾಂತ್ಯಗಳನ್ನು ರಚನೆ ಮಾಡಬೇಕು ಮತ್ತು ಅದರ ಅಗತ್ಯತೆ ಏನಿದೆ ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿಯನ್ನು ಅದು ಸರ್ಕಾರಕ್ಕೆ ಕೊಡುತ್ತೆ. ಇದಷ್ಟೇ ಅಲ್ಲ, ನಾವು ಗಮನಿಸಿರ್ತೀವಿ 1930ರಿಂದ 32ರ ಅವಧಿನಲ್ಲಿ ಇಂಗ್ಲೆಂಡಿನಲ್ಲಿ ಲಂಡನ್ನಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ಕರ್ನಾಟಕದ ದಿವಾನರಾಗಿದ್ದಂಥ ಮೈಸೂರಿನ ದಿವಾನರಾಗಿದ್ದಂಥ ಮಿರ್ಜಾ ಇಸ್ಮಾಯಿಲ್ರವರು ಹೋಗಿರ್ತಾರೆ. ಇನ್ನು ಬೆನಗಲ್ನ ರಾಮರಾಯರು ಈ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡಿರ್ತಾರೆ. ಅಲ್ಲಿಯೂ ಕೂಡ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಮಹತ್ವವನ್ನು ಕರ್ನಾಟಕದ ಒಂದು ಕನ್ನಡ ಭಾಷೆಯ ಆಧಾರದ ಮೇಲೆ ಕರ್ನಾಟಕ ಅಂತಕ್ಕಂಥ ಒಂದು ಪ್ರತ್ಯೇಕ ಪ್ರಾಂತ್ಯದ ರಚನೆಯ ಮಹತ್ವವನ್ನು ಅವರು ಚರ್ಚೆಗೆ ತಂದಿರ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ನೋಡಿ, ಪ್ರತಿ ಹಂತದಲ್ಲಿಯೂ ಕೂಡ ಕನ್ನಡದ ಹೋರಾಟಗಾರರು ಪ್ರತಿಯೊಂದು ಘಟನೆಗಳನ್ನು ಪ್ರತಿಯೊಂದನ್ನು ಕೂಡ ಕನ್ನಡದ ಏಕೀಕರಣಕ್ಕೋಸ್ಕರ ಕರ್ನಾಟಕದ ಏಕೀಕರಣಕ್ಕೋಸ್ಕರ ಬಳಸ್ಕೊಳ್ತಾ ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು. ಮತ್ತೇನು 1936ನೇ ಇಸ್ವಿನಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿ 600 ವರ್ಷಗಳಾಗಿರುತ್ತೆ. ಆ ಪರಂಪರೆಯನ್ನು ನೆನಪಿಸಲಿಕ್ಕೋಸ್ಕರ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಒಂದು 600ನೇ ಜನ್ಮ ದಿನೋತ್ಸವ ನಡೆಯುತ್ತೆ. ಅದರ ಅಧ್ಯಕ್ಷತೆಯನ್ನು ಈ ಒಂದು ಕುರ್ತಕೋಟಿ ಶಂಕರಾಚಾರ್ಯರು ಅಂತಕ್ಕಂಥವ್ರು ವಹಿಸ್ಕೊಂಡಿರ್ತಾರೆ. ಅದರ ಮೂಲಕ ಜನರಲ್ಲಿ ಈ ಒಂದು ಪರಂಪರೆಯನ್ನು ನಾವೆಂಥ ಶ್ರೇಷ್ಠ ಪರಂಪರೆಗೆ ಸೇರಿದವರು ಕನ್ನಡ ನಾಡಿನವರು ಅಂತಕ್ಕಂಥದ್ದನ್ನು ಜಾಗೃತಗೊಳಿಸ್ತಕ್ಕಂಥ ಕೆಲಸವನ್ನು ಆ ಒಂದು ಅಧಿವೇಶನದಲ್ಲಿ ಸಮ್ಮೇಳನದಲ್ಲಿ ಮಾಡ್ತಾರೆ. ಇನ್ನು 1937ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೂಡ ಕರ್ನಾಟಕದ ಒಂದು ಕನ್ನಡ ಭಾಷೀಕರಣ ಸೇರಿಸಿ ಕರ್ನಾಟಕದ ಏಕೀಕರಣ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಮಾಡುತ್ತೆ. ನಮಗೆ ಗೊತ್ತು 1935 ಇಸ್ವಿನಲ್ಲಿ ಭಾರತದ ಒಂದು ಸರ್ಕಾರದ ಶಾಸನ ಜಾರಿಗೆ ಬಂದ ಮೇಲೆ 1937ರಲ್ಲಿ ಇಡೀ ಭಾರತದಲ್ಲಿ ಚುನಾವಣೆ ಮಹಾಚುನಾವಣೆಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ಕರ್ನಾಟಕದ ಏಕೀಕರಣ ಚಳುವಳಿಯ ವಿಚಾರವಾಗಿಯೂ ಕೂಡ ಕರ್ನಾಟಕವನ್ನು ಭಾಷೆ ಆಧಾರದ ಮೇಲೆ ಎಲ್ಲ ಕನ್ನಡಿಗರನ್ನು ಒಟ್ಟುಗೂಡಿಸಿ ಭಾಷೆ ಆಧಾರದ ಮೇಲೆ ಕರ್ನಾಟಕ ಅಂತಕ್ಕಂಥ ಒಂದು ಪ್ರದೇಶವನ್ನು ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮಾಡಿರುತ್ತೆ. ಇವೆಲ್ಲವೂ ಕೂಡ ಸುಮ್ಮನೆ ಆದಂಥದ್ದಲ್ಲ. ಇದರಿಂದ ಇಷ್ಟೆಲ್ಲರ ಯೋಗದಾನಗಳನ್ನು ಇಷ್ಟೆಲ್ಲರ ಒಂದು ಶ್ರಮವನ್ನು ನಾವು ಖಂಡಿತವಾಗಲೂ ಕೂಡ ಗಮನಿಸಬಹುದು. ಅದೇ ಸಂದರ್ಭದಲ್ಲಿ 1937ರ ಸಂದರ್ಭದಲ್ಲಿಯೇ ಈ ಕರ್ನಾಟಕ ಏಕೀಕರಣ ಸಭಾ ಅಂತ ಏನಿತ್ತು ಅದು ಕರ್ನಾಟಕ ಏಕೀಕರಣ ಸಂಘವಾಗಿ ತಮ್ಮ ಹೆಸರನ್ನು ಬದಲಾಯಿಸಿಕೊಳ್ಳುತ್ತೆ. ಅದರ ಅಧ್ಯಕ್ಷತೆಯನ್ನು ಆಗಲೂ ಕೂಡ ಬೆನಗಲ್ ರಾಮರಾಯರು ವಹಿಸ್ಕೊಳ್ತಾರೆ. ಸೊ ಇವರೆಲ್ಲರ ಹೋರಾಟದ ಪ್ರತಿಫಲವಾಗಿ ಕರ್ನಾಟಕದಲ್ಲಿ ಒಂದು ರೀತಿಯ ಜಾಗೃತಿ ಮೂಡಿರುತ್ತೆ ಜನರಲ್ಲಿ. ಆದರೆ ಒಂದನ್ನು ನಾವಿಲ್ಲಿ ಗಮನಿಸಬೇಕು, ಈ ವಿವಿಧ ಆಡಳಿತಗಳಲ್ಲಿ ಹಂಚಿ ಹೋಗಿದಂಥ ಕನ್ನಡಿಗ ಭಾಷಿಕರೇನೋ ನಾವೆಲ್ಲರೂ ಒಂದಾಗಬೇಕು ಅನ್ನೋ ತುಡಿತವನ್ನು ತೋರಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ರಾಜರುಗಳಾಗಿರ್ಬೋದು, ಅಲ್ಲಿ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಆಡಳಿತ ಸಂಸ್ಥೆಗಳಾಗಿರ್ಬೋದು ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಿದ್ವಾ ಅಂತ ಯೋಚನೆ ಮಾಡಿದ್ರೆ ಸ್ವಲ್ಪ ಕಷ್ಟವೇ. ಯಾರು ಕೂಡ ತಮ್ಮ ಅಧಿಕಾರವನ್ನು ಬಿಟ್ಟುಕೊಟ್ಟು ಕನ್ನಡ ಒಂದು ಏಕೀಕರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತೇಳಿ ನಾವು ಅಂದ್ಕೊಳ್ಳಿಕ್ಕಾಗಲ್ಲ. ಮೈಸೂರು ಒಡೆಯರು ಅತ್ಯಂತ ಪ್ರಗತಿಪರರು ಅಂತೇಳಿ ಯೋಚನೆ ಮಾಡ್ತಕ್ಕಂತಹ ಅವತ್ತಿನ ಕಾಲಕ್ಕೆ ಮಾದರಿಯಾಗಿದ್ದಂತಹ ಮೈಸೂರು ಒಡೆಯರೇ ಈ ಒಂದು ಏಕೀಕರಣಕ್ಕೆ ಎಲ್ಲೋ ಒಂದು ಕಡೆ ಹಿಂದು ಮುಂದೆ ನೋಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಈಗಿರುವಾಗ 1946ರ ಸಂದರ್ಭ ಬಂದೇ ಬಿಡ್ತಾವೆ. 1946ರ ಸಂದರ್ಭಕ್ಕೆ ಭಾರತಕ್ಕೆ ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಹೋಯಿತು. ಇನ್ನು ಭಾರತದಲ್ಲಿ ಇದಾದ್ಮೇಲೆ ಹೆಚ್ಚು ಕಾಲ ಬ್ರಿಟಿಷರು ಆಡಳಿತವನ್ನು ಮಾಡೋದಿಲ್ಲ, ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಹೋಯಿತು. ಆಗ ಕರ್ನಾಟಕ ಏಕೀಕರಣ ಚಳವಳಿ ಇನ್ನೂ ಕೂಡ ವೇಗವಾಗಿ ಬೆಳೀತಕ್ಕಂಥ ಇನ್ನೂ ಕೂಡ ತನ್ನ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಯಾವ ಕೆಲಸ ಏಕೀಕರಣದ ಕೆಲಸ ಬ್ರಿಟಿಷರಂಥ ಪರದೇಶಿಗರ ಕೈಲಿ ಆಗಲಿಲ್ಲೋ ಖಂಡಿತವಾಗಲೂ ಕೂಡ ಸ್ವತಂತ್ರ ಭಾರತದಿಂದ ಇದಾಗುತ್ತೆ ಅಂತಕ್ಕಂಥ ನಂಬಿಕೆ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಭಾರತ ಮೊದಲು ಸ್ವತಂತ್ರಗೊಂಡ್ರೆ ಅದ್ರ ಮೂಲಕ ನಾವೇನು ಮಾಡ್ಬೋದಪ್ಪ ಅಂತಂದರೆ ಏಕೀಕರಣವನ್ನು ಸುಲಭವಾಗಿ ಸಾಧಿಸ್ಬೋದು ಅಂತಕ್ಕಂಥ ಯೋಚನೆ
ಸಹಜವಾಗಿ ಕರ್ನಾಟಕದ ಏಕೀಕರಣ ಚಳುವಳಿಯ ನಾಯಕರಲ್ಲಿ ಬರುತ್ತೆ. ಸೊ 1946ರಲ್ಲಿ ಸಂವಿಧಾನ ರಚನಾ ಸಭೆ ಪ್ರಾರಂಭ ಆಗುತ್ತೆ, ನಮ್ಮೆಲ್ಲರಿಗೂ ಕೂಡ ಗೊತ್ತು. ಸಂವಿಧಾನ ರಚನಾ ಸಭೆ ಪ್ರಾರಂಭವಾಗುತ್ತೆ ಅಂತೇಳಿ ಗೊತ್ತಾದ ತಕ್ಷಣನೇ, ಭಾರತಕ್ಕೊಂದು ಸಂವಿಧಾನ ರಚನೆ ಆಗುತ್ತೆ ಅಂತೇಳಿ ಗೊತ್ತಾದ ತಕ್ಷಣನೇ ಆ ಸಂವಿಧಾನದಲ್ಲೇ ಒಂದು ಭಾಷೆಯ ಆಧಾರದ ಮೇಲೆ ಪ್ರತ್ಯೇಕ ರಾಜ್ಯಗಳನ್ನು, ಪ್ರಾಂತ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಸೇರಿಸೋ ಪ್ರಯತ್ನವನ್ನು ಏಕೀಕರಣದ ನಾಯಕರು ಮಾಡ್ತಾ ಹೋಗ್ತಾರೆ. 1946ರ ಸಂದರ್ಭದಲ್ಲಿನೇ ಮುಂಬೈನಲ್ಲಿ ಒಂದು ಅಧಿವೇಶನ, ಕರ್ನಾಟಕ ಏಕೀಕರಣ ಸಂಘದ ಸಭೆಯ ಒಂದು ಅಧಿವೇಶನ ನಡೆಯುತ್ತೆ. ಆ ಒಂದು ಅಧಿವೇಶನಕ್ಕೆ ಮುಂಬಯಿಯ ಮುಖ್ಯಮಂತ್ರಿ ಆಗಿದ್ದಂಥ BG ಖೇರ್ ಅವರು ಜೊತೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೂಡ ಅಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅವರೇ ಆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ಅವರು ಕೂಡ ಸ್ವತಂತ್ರ ಭಾರತದ ಮೊದಲನೇ ಹೆಜ್ಜೆ ಏನಪ್ಪ ಅಂತಂದರೆ ಪ್ರಾಂತ್ಯಗಳ ಆಧಾರದ ಮೇಲೆ ಈ ದೇಶವನ್ನು, ರಾಜ್ಯಗಳನ್ನು ಮಾಡ್ತಕ್ಕಂಥದ್ದು, ಭಾಷೆ ಆಧಾರದ ಮೇಲೆ ಈ ಪ್ರಾಂತ್ಯಗಳನ್ನು ರಚನೆ ಮಾಡ್ತಕ್ಕಂಥದ್ದು ಅವರ ಪ್ರಮುಖವಾದಂಥ ಉದ್ದೇಶ ಅಂತಕ್ಕಂಥದ್ದನ್ನು ಇಟ್ಕೊಳ್ತಾರೆ. ಅದನ್ನಲ್ಲಿ ಸ್ಪಷ್ಟವನ್ನು ಕೂಡ ಪಡಿಸ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರಕ್ರಿಯೆಗಳು ತುಂಬ ವೇಗವಾಗಿ ನಡೀತಾ ಹೋಗುತ್ತೆ. ಮುಂದೆ ಈ ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಏಕೀಕರಣ ಸಂಘ ಏನಿತ್ತು, ಇವೆರಡೂ ಕೂಡ ಸೇರಿ ಒಂದು ಸಂಯುಕ್ತವಾದಂಥ ಒಂದು ಸಮ್ಮೇಳನವನ್ನು ದಾವಣಗೆರೆಯಲ್ಲಿ ಪ್ರಾರಂಭವನ್ನು ಮಾಡ್ತಾರೆ. ಅಖಿಲ ಕರ್ನಾಟಕ ಸಮಾವೇಶವನ್ನು ಮಾಡ್ತಾರೆ. ಅಲ್ಲಿ ಕರ್ನಾಟಕ ಏಕೀಕರಣ ಮಹಾಸಮಿತಿ ಅಂತಕ್ಕಂಥ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಏಕೀಕರಣದ ಮುಂದಿನ ಹೆಜ್ಜೆಗಳನ್ನು ಈ ಸಮಿತಿ ನಿರ್ಧಾರವನ್ನು ಮಾಡ್ತಾರೆ. ಇದರ ಅಧ್ಯಕ್ಷತೆಯನ್ನು ಎಸ್ ನಿಜಲಿಂಗಪ್ಪನವರು 1947ರಲ್ಲಿ ವಹಿಸಿಕೊಡ್ತಾರೆ. ಈ ಥರ ಕರ್ನಾಟಕ ಏಕೀಕರಣ ಮಹಾಸಮಿತಿ ಭಾರತ ಸ್ವಾತಂತ್ರ್ಯಗೊಳ್ಳುವ ಸಂದರ್ಭದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಸೊ 1947ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಕರ್ನಾಟಕ ಏಕೀಕರಣ ಮಹಾಸಮಿತಿ ರಾಜ್ಯದ ಹಲವು ಭಾಗಗಳಲ್ಲಿ ಸಂಚಾರವನ್ನು ಮಾಡುತ್ತೆ. ಹಲವು ಭಾಗಗಳಲ್ಲಿ ಸಂಚರಿಸಿ ಜನರನ್ನ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಈ ನಾಯಕರುಗಳು ಮಾಡ್ತಾ ಹೋಗ್ತಾರೆ. ಡಾಕ್ಟರ್ R.R. ದಿವಾಕರ್ ಅವರು ಗಾಸರಗಡಿಗೆ ಹೋಗ್ತಾರೆ. ಅಲ್ಲಿನ ಜನರನ್ನ ಕರ್ನಾಟಕದ ಒಂದು ಸೇರ್ತಕ್ಕಂಥ ಕೆಲಸದ ಬಗ್ಗೆ ಹೆಚ್ಚು ಕೆಲಸವನ್ನು ಅವ್ರು ಮಾಡ್ತಾ ಹೋಗ್ತಾರೆ. ಏಕೀಕರಣ ಚಳುವಳಿಯನ್ನು ಅತ್ಯಂತ ಹೆಚ್ಚು ತೀವ್ರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅದು ಮದ್ರಾಸ್ ಪ್ರಾಂತ್ಯ ಆಗಿರ್ಬೋದು, ಅಥವಾ ಮುಂಬೈ ಪ್ರಾಂತ್ಯ ಆಗಿರ್ಬೋದು, ಬೇರೆ ಬೇರೆ ಹೈದರಾಬಾದ್ ಪ್ರಾಂತ್ಯಗಳಾಗಿರ್ಬೋದು, ಎಲ್ಲ ಕಡೆಗಳಲ್ಲಿಯೂ ಕೂಡ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸ ಹಿಂದೆಂದಿಗಿಂತನೂ ಕೂಡ ವೇಗವಾಗಿ ನಡೀತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇದೆಲ್ಲ ಆದ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯವು ಕೂಡ ಬರುತ್ತೆ 1947 ಆಗಸ್ಟ್ 15ರಂದು. ಆದರೆ ಏಕೀಕರಣ ಮಾತ್ರ ಇನ್ನೂ ಪೂರ್ಣಗೊಳ್ಳಿಲ್ಲ. ಸೊ ಅದಾದ ಮೇಲೂ ಕೂಡ, ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಭಾರತ ಸರ್ಕಾರ, ಭಾರತದಲ್ಲಿ ಭಾರತೀಯರದ್ದೇ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರವೂ ಕೂಡ ಈ ಒಂದು ಏಕೀಕರಣ ಚಳುವಳಿ ನಡೀತಾ ಹೋಗುತ್ತೆ. ಅದು ಭಾಷಾವಾರು ಪ್ರಾಂತ್ಯಗಳು ರಚನೆ ಆಗುವುದರೊಂದಿಗೆ ಮಾತ್ರ ಏಕೀಕರಣ ಚಳುವಳಿ ನಿಲ್ಲುತ್ತಾ ಹೊರತು ಅಲ್ಲಿವರೆಗೂ ಕೂಡ ತನ್ನ ಒಂದು ಹೋರಾಟವನ್ನು ಇದು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇಲ್ಲಿಯವರೆಗೆ ನಾವೇನು ಚರ್ಚೆಯನ್ನು ಮಾತನಾಡಿದ್ವಿ ಅಥವಾ ಮಾಹಿತಿಯನ್ನು ಗಮನಿಸಿದ್ವಿ, ಇದೆಲ್ಲದೂ ಕೂಡ ಮೊದಲನೇ ಹಂತ ಅಂತೇಳಿ ನಾವು ಗಮನಿಸಬಹುದು. ಮೊದಲನೇ ಹಂತ ಅಂತಂದರೆ ಈ ಒಂದು 1947ಕ್ಕಿಂತ ಮುಂಚಿನ 1860ರ ನಂತರದ ಅವಧಿ ಏನಿತ್ತು, ಇದನ್ನು ಸ್ವಾತಂತ್ರ್ಯ ಪೂರ್ವದ ಏಕೀಕರಣ ಚಳುವಳಿ ಅಂತೇಳಿ ಕರೆದ್ವಿ. ಅದರಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರಿಂದ ಹಿಡ್ಕೊಂಡು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪನೆ ಆದಿದ್ದರಿಂದ ಹಿಡ್ಕೊಂಡು ಆಲೂರು ವೆಂಕಟರಾಯರ ಒಂದು ಶ್ರಮದಾನದಿಂದ ಹಿಡ್ಕೊಂಡು ಹಲವಾರು ಪತ್ರಿಕೆಗಳ ಒಂದು ಯೋಗದಾನವನ್ನು ನಾವು ಗಮನಿಸ್ಬೋದು. ಅದೇ ರೀತಿ ಹಲವಾರು ಕೃತಿಗಳು, ಸಾಹಿತ್ಯ ಸಂಶೋಧನಾ ಕೃತಿಗಳು, ಇತಿಹಾಸ ಸಂಶೋಧನಾ ಕೃತಿಗಳು ಹೇಗೆ ಜನರಲ್ಲಿ ಒಂದು ಪ್ರಭಾವವನ್ನು ಬೆಳೆಸಿದ್ವು ಅಂತಕ್ಕಂಥದ್ದು ನಾವು ಗಮನಿಸ್ಬೋದು. ಅದ್ರ ಜೊತೆಗೆ ಈ ಒಂದು ನೆಹರು ಸಮಿತಿಯಲ್ಲಿ ಇದ್ದಂಥ ರಿಪೋರ್ಟಲ್ಲಿ ಇದನ್ನು ಪ್ರಾಂತೀಯ ಭಾಷೆಯ ಆಧಾರದ ಮೇಲೆ ಪ್ರಾಂತ್ಯಗಳ ರಚನೆ ಮಾಡ್ತಕ್ಕಂಥ ವಿಚಾರ, ಸೈಮನ್ ಆಯೋಗರು ಕೂಡ ಇದರ ಬಗ್ಗೆ ಒತ್ತಿ ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಮತ್ತು ಕರ್ನಾಟಕ ಏಕೀಕರಣ ಸಭೆ ಪ್ರಾರಂಭ ಆಗುತ್ತೆ, ಕರ್ನಾಟಕ ಏಕೀಕರಣ ಸಂಘವಾಗುತ್ತೆ. ಹಲವಾರು ಜನ, ಕವಿಗಳು, ಪತ್ರಕರ್ತರು, ಇತಿಹಾಸ ಸಂಶೋಧಕರು ಎಲ್ಲರೂ ಕೂಡ ಏಕೀಕರಣ ಚಳುವಳಿಯಲ್ಲಿ ತಮ್ಮದೇ ಆದಂಥ ಏಕೀಕರಣ ಚಳುವಳಿಯ ಜಾಗೃತಿಯನ್ನು ಮೂಡಿಸುವಲ್ಲಿ ತಮ್ಮದೇ ಆದಂಥ ಪ್ರಭಾವವನ್ನು ಬೀರಿದ್ದನ್ನು ನಾವು ಇಲ್ಲಿವರೆಗೆ ಗಮನಿಸ್ತೀವಿ. ಈ ಒಂದು 1947ರವರೆಗಿನ ಏಕೀಕರಣ ಚಳುವಳಿಯನ್ನು ಮೊದಲನೇ ಹಂತ ಅಂತೇಳಿ ನಾವು ಕರಿತೀವಿ. ಇನ್ನು ಎರಡನೇ ಹಂತ 1947ರ ನಂತರದಲ್ಲಿ ನಡೆದಂಥದ್ದು. ಆ 1947ರಿಂದ 1956ರವರೆಗೆ ನಡೆದಂಥ ಒಂದು ಏಕೀಕರಣ ಚಳುವಳಿಯ ದ್ವಿತೀಯ ಹಂತ ಅಂತೇಳಿ ನಾವು ಕರಿತೀವಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.